ಶ್ರವಣಕ್ಕೆ ಹೋಗೋಕ್ಕೆ ಲೇಟ್ ಆಯಿತು. ಸ್ವಾಮಿ ಚಿದಾನಂದ ಪ್ರವಚನಕ್ಕೆ ಹೋಗ್ತಾ ಇದ್ವಿ. ಯಾರು ಪ್ರವಚನಕ್ಕೆ ಹೋದ್ರೂ ಸ್ವಾಮೀಜಿ ಬರ್ಲಿಕ್ಕೆ ಮುಂಚೆನೇ ಹೋಗಿ ಕೊಡ್ತಿದ್ವಿ ನಾವು 3 ಜನ ಫ್ರೆಂಡ್ಸು. ಒಂದು ದಿವಸ ನಾನೇನಾಯಿತು ಮತ್ತು ಸೈಕಲ್ ಮೇಲೆ ಹೋಗ್ತಿದ್ವಿ ಬೆಂಗಳೂರಲ್ಲಿ. ಆಗಿನ ಕಾಲಕ್ಕೆ ಪಂಚರ್ ಆಯಿತು ಸೈಕಲ್ಲು. ಅದು ರಿಪೇರಿ ಮಾಡಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ವಾಮೀಜಿ ಬಂದುಬಿಟ್ಟಿದ್ರು. ಅವತ್ತು ನಿಜದಲ್ಲಿ ಎಷ್ಟೊಂದು ಮನಸ್ಸಿಗೆ ಹಿಂಸೆ ಆಯಿತು. ನನಗೆ ಎಲ್ಲಿದೆ ಶ್ರದ್ಧೆ. ಅವ್ರು ಬರಲಿಕ್ಕೆ ಮುಂಚೆ ಒಂದು ಸೈಕಲ್ ಪಂಚರ್ ಆಯಿತು ಅಂದರೆ ಇನ್ನೊಂದು ಅರ್ಧ ಗಂಟೆ ಮುಂಚೆ ಹೊರಡಬೇಕು. ಒಂದೆರಡು ಪಂಚರ್ ಆದರೂ ಹಾಕಿಸ್ಕೊಂಡು ಹೋಗ್ಲಿಕ್ಕೆ ಟೈಮ್ ಇರಬೇಕು. ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಇದು ಸರಿಯಲ್ಲ ಅಂದ್ಬಿಟ್ಟು ಮತ್ತೆ ಇನ್ಯಾವತ್ತೂ ಮಿಸ್ ಆಗಲಿಲ್ಲ ಅಂತೀವಿ. ಯಾಕೆಂದರೆ ನಮ್ಗೆ ಅಷ್ಟೊಂದು ಶ್ರದ್ಧೆ ಬರಬೇಕು. ಏನು ಕಾಣೋದೇ ಇಲ್ಲ ಅಂದರೆ ಆದ ಕಾರಣ ಯಾಕಪ್ಪ ಇಷ್ಟೊಂದು ಅಂದರೆ ನಾನು ಹೇಳಿದ್ನಲ್ಲ, ಇದು ದೇವರ ಸ್ವರೂಪ ನೋಡ್ಕೊಳ್ಳಿ, ಅದು ತೋರಿಸ್ಲಿಕ್ಕಾಗಲ್ಲ. ಇದು ನಿಮ್ಮ ಆನಂದ ಸ್ವರೂಪ ತೋರಿಸ್ಲಿಕ್ಕಾಗಲ್ಲ. ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೂ ಆಗಲ್ಲ. ಯಾವುದನ್ನು ಶಬ್ದದಿಂದ ವರ್ಣನೆ ಮಾಡಲಿಕ್ಕಾಗಲ್ವೋ, ಹೇಳಲಿಕ್ಕಾಗಲ್ವೋ ಅದು ಮತ್ತೆ ಶಬ್ದದಿಂದಲೇ ತಿಳಿಸ್ಕೊಡ್ಬೇಕು. ಅಂದಾಗ ಹೇಳೋರ್ಗೂ ಸಾಕಷ್ಟು ಜವಾಬ್ದಾರಿ ಇದೆ, ಅದಕ್ಕಿಂತ ಜಾಸ್ತಿ ಕೇಳೋರ್ಗೂ ಇರಬೇಕು. ಹೌದಾ? ಏನು ಮಾಡ್ತಿದ್ದೀವಿ ಹುಟ್ಟಿದಾಗಿಂದ ಸಾಯೋ ತನಕ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ ದಿವಿಜರು ಅಂತಾರೆ, ತಿರುಗಿ ತಿರುಗುತ್ತೆ ಬುಗುರಿತಾನೇ ಸೋತು ತೆರಗುರುಳುವುದು ತನ್ನ ಬಲವತ ಕಳೆದು ನರನು ಮಂಚೆಯೇ ಸುತ್ತಿ ಸುತ್ತಿ ಕೊನೆಗೊಂದು ದಿನ. ನರನು ಮಂಚೆಯೇ ಸುತ್ತಿ ಸುತ್ತಿ ಕೊನೆಗೊಂದು ದಿನ. ತೆರುವನಾಸ್ತಿಯ ಧರೆಗೆ ಮಂಕುತಿಮ್ಮ, ತೆರುವನಾಸ್ತಿಯ ಧರೆಗೆ ಮಂಕುತಿಮ್ಮ. ತಿರುಗಿ ತಿರುಗುತ್ತೆ ಬೆಳಿಗ್ಗೆ ಇದ್ದ ರಾತ್ರಿ ಮಲಗುವ ತನಕ. ಅದು ಈಗಿನ ಕಾಲದಲ್ಲಿ ಯಾರಿಗೂ ಟೈಮ್ ಇಲ್ಲ. ಸನ್ಯಾಸಿಗಳಿಗೂ ಟೈಮ್ ಇಲ್ಲ, ಗೃಹಸ್ಥರಿಗೂ ಟೈಮ್ ಇಲ್ಲ, ಪುರೋಹಿತರಿಗೂ ಟೈಮ್ ಇಲ್ಲ, ಅಜಾಮನಿಗೂ ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ. ಸರಿ, ಏನಪ್ಪ ಮಾಡ್ತೀಯ ತಿರುಗಿ ಅಂದರೆ ತೆರುವನಾಸ್ತಿಯ ಧರೆಗೆ ಮಂಕುತಿಮ್ಮ. ಸಾವು ಬೇಡ ಅಂದ್ಕೊಳ್ತೀವಿ, ಬಂದೇ ಬರುತ್ತೆ. ಹೋಯ್ತು, ಅಳ್ತಾ ಬಂದ್ವಿ, ಅಳ್ತಾ ಜೀವನ ಮಾಡಿದ್ವಿ ದಿವಸನೂ, ಮತ್ತೆ ಗೋಳಾಡ್ತಾ ಹೊರಟೋಗ್ತೀವಿ. ಮತ್ತು ಏನು ಪ್ರಯೋಜನ? ಮನುಷ್ಯ ಜನ್ಮ ಶ್ರೇಷ್ಠ ಅಂತಾರೆ, ಆದರೆ ಏನನ್ನ ಶ್ರೇಷ್ಠತೆ ಇದೆಯೋ ಅಂತ ನೋಡಿದ್ರೆ ಏನಿಲ್ಲ. ಇದೆ, ಅದು ನಾವು ಜೀವನ ಮಾಡತಕ್ಕ ರೀತಿಯಲ್ಲಿ ಪ್ರಾಣಿ ಥರನೇ ಜೀವನ ಮಾಡ್ತಾಯಿದ್ವಿ. ಯಾವುದೋ ನರಿ ಯೋಚನೆ ಮಾಡುತ್ತಂತೆ, ಅದು ನರಿಗೆ ಬುದ್ಧಿ ಜಾಸ್ತಿ ಅಂತಾರೆ. ಏನು ಈ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಬರ್ಕೊಂಡು ಏನಿದು ಶ್ರೇಷ್ಠತೆ? ಶಾಸ್ತ್ರ ತಟ್ಟು ಬರ್ದಿದ್ದಾರೆ. ಯಾವ ರೀತಿ ಯೋಚನೆ ಮಾಡೋದು ನಾವೇ ಶ್ರೇಷ್ಠ. ಶರೀರ ದೃಷ್ಟಿಯಿಂದ ಆನೆ ಶರೀರ ಮನುಷ್ಯಂಗಿಲ್ಲ. ಹೌದಾ? ಮತ್ತು ಒಂದೊಂದು ಪ್ರಾಣಿಯನ್ನು ತೊಗೊಂಡು ನೋಡಿದಾಗಲೂ ಮನುಷ್ಯನಲ್ಲಿ ಅಂಥ ಗುಣ ಯಾವುದಿಲ್ಲ. ನಾನು ಹೇಳಿದ್ರಲ್ಲ, ಕೋಳಿ ಮರಿಯನ್ನು ಸಾಕಬೇಕಾದ್ರೆ ಆಹಾರ ಸಂಪಾದಿಸ್ಕೊಂಡು ತಿನ್ನುವಷ್ಟು ಶಕ್ತಿ ಬಂದು ಸಾಕು. ಮತ್ತು ಪ್ರಾಣ ಭಯ, ಯಾವುದನ್ನು ಬೇಕೋ ಇಲ್ಲ ಗಿಡಗಳನ್ನು ಏನೋ ಬಂದರೆ ಅದು ರಕ್ಷಣೆ ಮಾಡ್ಕೊಳ್ಳೋ ಅಷ್ಟು ಬಂದರೆ ಆಯಿತು, ನೀನು ಸ್ವತಂತ್ರ ಜೀವನ ಮಾಡೋದು ಕಳಿಸ್ಬಿಟ್ಟು ಆಯಾಗಿರುತ್ತೆ. ನಾವು ಎಲ್ಲಿದ್ದೀವಿ ಆ ಥರ. ಮತ್ತು ಯಾವ ರೀತಿ ಶ್ರೇಷ್ಠ ಅಂದರೆ ಮಹರ್ಷಿಗಳು ಹೋದರೆ, ಅಪ್ಪ ನೀವು ಹೇಳೋದೆಲ್ಲ ಸರಿ, ಆದರೆ ಆ ಮನುಷ್ಯನಿಗೆ ಭಾಳಷ್ಟು ಅನುಕೂಲ ಶ್ರೇಷ್ಠತೆ ಇದೆ. ಯಾಕೆಂದರೆ ಉನ್ನತವಾದಂಥ ಜೀವನ ಮಾಡುವುದು ಯಾವುದೇ ವಿಚಾರದಲ್ಲಾಗಲಿ ಉನ್ನತವಾದಂಥ ಜೀವನ ಮಾಡತಕ್ಕಂಥ ಶಕ್ತಿ, ವಿವೇಕ, ಯೋಚನೆ ಇದೆ. ಉನ್ನತವಾದಂಥ ಜೀವನ ಮಾಡೋಕ್ಕೆ ಮನೆ ಕಟ್ಕೋಬೇಕಾದ್ರೆ ಕಾಗೆಗಳು ಅನಾದಿ ಕಾಲ ಯಾವ ರೀತಿ ಗೂಡು ಕಟ್ಟು ಇವತ್ತು ಅದೇ ರೀತಿ ಗೂಡು ಕಟ್ಕೊಡುತ್ತೆ. ಮನುಷ್ಯ ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಬೆಂಗಳೂರಲ್ಲೊಬ್ಬರು 3ನೇ ಅಂತಸ್ತು ಕಟ್ಟಿದ್ದಾರೆ. ಆ 4ನೇ ಅಂತಸ್ತು ಕಟ್ಟಬೇಕು ಅಂತ ಪ್ಲ್ಯಾನ್ ಆಗ್ತಿದ್ದಾರೆ. ಅವ್ರಿಗೆ ಗ್ರೌಂಡ್ ಫ್ಲೋರ್ಗೆ ಹೋಗೋಕ್ಕೆ ಆಗಲ್ಲ. ಯಾಕೆಂದ್ರೆ ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಕೆಲವು ಸ್ಟೆಪ್ಸ್ ಇದೆ, ಒಂದು 5-6 ಸ್ಟೆಪ್ಸ್. ಅದನ್ನು ಹತ್ತಕ್ಕೆ ಆಗಲ್ಲ. ಅದನ್ನು ಹತ್ತಕ್ಕಾಗದೇ ಇದ್ರೆ ಒಂದು ಮೇಲ್ಗಡೆ ಕಟ್ತೇನೆ. ಈ ರೀತಿ ಎಲ್ಲದರಲ್ಲೂ ಉನ್ನತವಾದಂಥ ಜೀವನ ಮಾಡತಕ್ಕಂಥ ಅವಕಾಶ ಇದೆ. ಅಷ್ಟೇ ಅಲ್ಲ, ಮನುಷ್ಯನಿಗಿರತಕ್ಕಂಥ ಒಂದು ವೈಶಿಷ್ಟ್ಯತೆ ಅಂದರೆ
ನಗತ್ನಗ್ತ ಜೀವನ ನಗತಕ್ಕಂಥ ಅವಕಾಶ. ಯಾವುದೇ ಬೇರೆ ಪ್ರಾಣಿ ಏನು ಅಂದ್ಕೊಂಡಿದ್ದು ರಿಲ್ಯಾಕ್ಸಿಂಗ್ ಕೇಳಿ ಕುಚ್ ನೈ ಹೋಗ್ತಾ ಮನುಷ್ಯಂಗೆ ನಗತಕ್ಕಂಥ ಅವಕಾಶ ಮನುಷ್ಯಂಗೆ ಇರೋದು. ಇನ್ಯಾವ ಪ್ರಾಣಿನೂ ನಗಲ್ಲ. ನೋಡಿದರೆ ಯಾವುದಾದ್ರು ಪ್ರಾಣಿ ನಕ್ಕಿದ್ದು ನಿಮ್ಮೂರಲ್ಲಿ ನಗಲ್ವೇನೋ, ನಮ್ಮೂರಲ್ಲಿ ನೋಡಿ ಹಂದಿ ನಾಯಿ ಕೋಳಿ ಎಲ್ಲ ನಗುತ್ತವೆ. ನಗುತ್ತವೇನು ಹೇಳಿ? ಮತ್ತು ನಾವು ಅಷ್ಟೇ ನಗುತ್ನಗ್ತಾ ಜೀವನ ಮಾಡತಕ್ಕಂಥದ್ದು ಅದು ಮನುಷ್ಯ ಜೀವನ. ಗೋಳಾಡ್ತಾ ಜೀವನ ಮಾಡ್ತಿದ್ದೀವಿ, ನಾವೇನು ಅಳ್ತಿದ್ದೀವಿ ಅಂದ್ರಿ ಅಂತೀರ. ಚಿಕ್ಕ ಮಕ್ಕಳಿಗೆ ಯಾರೇನು ಅಂದ್ಕೊಳ್ತಾರೋ ಅನ್ನೋ ಭಯ ಇಲ್ಲ. ಅವು ಜೋರಾಗಿ ಹತ್ಬಿಡುತ್ತೆ, ಯಾವುದಕ್ಕಾದ್ರೂ ಜೋರಾಗಿ ಅಳುತ್ತೆ. ನಮಗೆ ಒಳಗಡೆ ಯಾರೇನು ಅಂದ್ಕೊಳ್ತಾರೋ ಅನ್ನೋ ಭಯ ಇದೆ. ಮಕ್ಕಳು ಮಲಗಿರ್ತಾರೆ, ಎಬ್ಸಿದ್ರೆ ಅಂತ ಅಳಕ್ಕೆ ಶುರು ಮಾಡುತ್ತೆ. ಯಾಕೆಂದರೆ ಅವ್ರು ಯಾರೇನು ಅಂದ್ಕೊಳ್ತಾರೋ ಅನ್ನೋ ಭಯ ಇಲ್ಲ. ನಾವು ಮಲಗಿದ್ದವ್ರು ಇದ್ದರೆ ಅಳಕ್ಕೆ ಶುರು ಮಾಡ್ತೀವಿ, ಅದು ಒಳಗಡೆನೇ ಹೇಳ್ತೀವಿ. ಅದು ಹಾಗಾಗೋಯ್ತು, ಹೀಗಾಗೋಯ್ತು, ಹೀಗಾಗಿ ಚೆನ್ನಾಗಿತ್ತು, ಹಾಗಾಗಿ ಚೆನ್ನಾಗಿತ್ತು, ಅಷ್ಟರಲ್ಲಿ ಯಾರನ್ನು ಹೇಗಿದ್ದೀರ ಅಂದರೆ ಚೆನ್ನಾಗಿದ್ದೀವಿ ಅಂತೀವಿ. ಒಳಗಡೆ ಗೋಳಾಡ್ತಾ ಇದೆಯಾ, ಹೊರಗಡೆ ಮಾತ್ರ ಚೆನ್ನಾಗಿದ್ದೀನಿ ಅಂತೀಯ. ಹೌದಾ? ಅಂದಾಗ ಇದು ಮನುಷ್ಯ ಜೀವನ ಅಲ್ಲ. ನಗುತ್ತಂತ ಹೇಳಿದ್ನಲ್ಲ, ಹೊತ್ತೆಗೆ ನರ್ತಕ್ಕ ಯಾವ ರೀತಿ ಜೀವನ ಮಾಡ್ತಿದ್ರು ಆ ರೀತಿ ಜೀವನ ಮಾಡಬೇಕು. ಸದಾಕಾಲ ನಗುತ್ತಿದ್ರು. ಅವರು ಶರೀರ ಬಿಡಬೇಕಾದ್ರೂ ಜನಗಳಿಗೆಲ್ಲ ಆನಂದವೇ. ಅಂಥ ಒಂದು ಸ್ಥಿತಿ ನಾವು ಮಾಡಬೇಕಾದ್ರೆ ಎರಡೇ ನೋಡಿ ಇರೋದು. ಅಯ್ಯೋ ಭಾಳ ಸುಲಭ. ಏನಪ್ಪ? ದರ್ಶನ ವೃತ್ತಿ ಅದರ್ಶನ ವೃತ್ತಿ ಭಾಳಷ್ಟು ಸಲ ರಿಪೀಟ್ ಮಾಡ್ತೀವಿ. ಯಾಕೆಂದರೆ ಇಷ್ಟು ಮಾತ್ರ ತಲೆ ಬರುತ್ತೆ ಸಾಕು. ದರ್ಶನ ವೃತ್ತಿ ಅದರ್ಶನ ವೃತ್ತಿ. ದರ್ಶನ ವೃತ್ತಿ ಅಂದರೆ ಶರೀರದಲ್ಲಿ ಸೇರಿಕೊಂಡು ದೃಶ್ಯ ಜೊತೆ ವ್ಯವಹಾರ ಮಾಡೋದು. ಇದು ಎಲ್ಲರಿಗೂ ಅನುಭವದಲ್ಲಿದೆ. ಇದೆಯೋ ಇಲ್ಲ? ಮಾತಾಡೋದು ಮತ್ತೆ ಇದೇ ರೀತಿ ಅನುಭವ ಕನಸಿನಲ್ಲಿ ಇರುತ್ತೋ ಇಲ್ಲ? ಇದೆ. ಆದರೆ ಇನ್ನೂ ಒಂದು ಅನುಭವ ಇದೆ. ನಿದ್ದೆ ನಿದ್ದೆ ಅಂತೀವಿ, ಇಡೀ ಪ್ರಪಂಚ ಎಲ್ಲ ನಿದ್ದೆ ಅಂತಿದೆ, ನಾವು ನಿದ್ದೆ ಅಂತೀವಿ. ಅದೇನು ಕೆಲಸಕ್ಕೆ ಬರೋದು ಬಿಡು. ಯಾಕೆಂದರೆ ನಿದ್ದೆ ಮಾಡೋದಕ್ಕಿಂತ ಎದ್ದಿದ್ರೆ 20-70 ಮಾಡ್ಬೋದು. ನಿದ್ದೆ ಮಾಡೋದು ಏನು ಪ್ರಯೋಜನ ಅಂತೀವಿ ಅಲ್ವಾ? ಎದ್ದಿದ್ರೆ ಎಚ್ಚರವಾಗಿದ್ದರೆ 20 ರೂಪಾಯಿನ 70 ರೂಪಾಯಿ ಮಾಡ್ಬೋದು. ನಿದ್ದೆ ಮಾಡೋದು ಏನು ಪ್ರಯೋಜನ ಅಂತೀವಿ. ಹೌದಾ? ತಿರಸ್ಕಾರ ಮಾಡಿಬಿಡ್ತೀವಿ. ಯಾಕೆ? ಪ್ರಯತ್ನ ಇಲ್ದಿರ ಬರುತ್ತದು. ಪ್ರಯತ್ನ ಮಾಡೋದು ನಿದ್ದೆ ಬರೋಲ್ಲ. ನಿದ್ದೆಗೋಸ್ಕರ ಪ್ರಯತ್ನ ಮಾಡಿದ್ರೆ ಬರೋಲ್ಲ. ನಮ್ಮ ಪ್ರಯತ್ನ ನಿಂತೋದು ಬರುತ್ತೆ. ಹೌದಾ? ಪ್ರಯತ್ನ ಇದ್ದರೆ ಎಲ್ರಿಗೂ ಬರ್ತೀವಿ, ಅದಕ್ಕೆ ಅದಕ್ಕೆ ಬೆಲೆ ಇಲ್ಲ. ನಿಜವಾಗ್ಲೂ ನಾವು ಯೋಚನೆ ಮಾಡಿ ನೋಡಿದ್ರೆ ಆ ನಿದ್ದೆನಲ್ಲಿ ಶರೀರ ಇಂದ್ರಿಯ ಬುದ್ಧಿ ಮನಸ್ಸಿನಲ್ಲಿ ಸೇರಿಕೊಂಡು ನಿದ್ದೆ ಮಾಡ್ತಿದ್ದೀನಿ ಅನ್ನೋ ಅನುಭವ ಇದೆಯೋ? ನಿಮ್ಮ ನಿದ್ದೆ ನೋಡ್ಕೊಂಡು ಹೇಳಿ, ಇದೆಯೋ ಅನುಭವ? ಇಲ್ಲ. ಹೌದಾ? ಹೋಗಲಿ, ನಿದ್ದೆ ಅಂತಕ್ಕಂಥ ತೆರೆ ಆದರೂ ಅಡ್ಡ ಬಂತು ಅಲ್ಲಿ? ಇಲ್ಲ. ಮತ್ತು ಏನಿತ್ತು? ಏನಿರಲಿಲ್ಲ ಅಂತೀವಿ. ಏನಿರಲಿಲ್ಲ ಅಂಥೇಳೋ ನೀನಿದ್ದೋ ಇಲ್ಲ? ಯಾವ ರೀತಿ ಇದ್ದೆ? ಆನಂದವಾಗಿದ್ದೆ, ಹಾಯಾಗಿದ್ದೆ. ಆ ಆನಂದ, ಆ ಹಾಯಿ ಎಲ್ಲಿಂದ ಬಂತು? ಆನಂದಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ವೋ ಎಲ್ಲನೂ ಕೊಡ್ಕೊಂಡ್ಮೇಲೆ ಆನಂದ. ಏಕಿ ಸುಖಿ. ನೀನು ಮಾತ್ರ ಇದ್ದರೆ ಸುಖ, ಇನ್ನೊಬ್ಬರು ಸೇರಿದ್ರು ಬಂತು ರಾಮಾಯಣ. ಏನು ಹೇಳ್ತಾರೆ? ದೋ ಗಡ್ಬಡ್. ಆದ್ದರಿಂದ ಏಕಿ ಸುಖಿ ಅಂದರೆ ನಾನು ಅನ್ನತಕ್ಕಂಥ ಅಹಂಕಾರ ಇಲ್ದಿರ, ನಾನು ಇದ್ದೀನಿ ಅಂತಕ್ಕ ಅನಿಸಿಕೆ ಇಲ್ದಿರ, ಯಾವ ಒಂದು ಅಸ್ತಿತ್ವ ಅನ್ನತಕ್ಕಂಥ ಇದೆಯೋ ಅದೇ ನಮ್ಮ ನಿಜ ಸ್ವರೂಪನೋ, ಅದೇ ನಾನು. ಈ ಶರೀರ ಇಂದ್ರಿಯ ಬುದ್ಧಿವನ್ನು ಅಹಂಕಾರ ಇದು ಕೇವಲ ಬಟ್ಟೆ ಹಾಕ್ಕೊಂಡಾಗೆ ಅನ್ನತಕ್ಕಂಥ ಚೆನ್ನಾಗಿ ತಲೆಗೆ ಹೋದರೆ ಅದು ಮನುಷ್ಯ ಜನ್ಮ. ಜೀವನದಲ್ಲಿ ಏನು ನಡೆದು ಆನಂದವಾಗಿರ್ತೀವಿ. ಆದರೆ ಮೊದಲಿಲ್ಲ ಆಸಕ್ತಿ ಬರೋದೇ ಕಷ್ಟ. ಎಲ್ಲಿಗೆ? ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ, ಈ ಥರ ಪ್ರವಚನ ಬರ್ತೀವಿ, ಯಾತ್ರೆಗೆ ಹೋಗ್ತೀವಿ. ಇವೆಲ್ಲ ಸುಮ್ಮನೆ ಏನೋ ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿದ್ದೀವಿ, ಹಿಂದೂಗಳ ಮನೆಗೆ ಹುಟ್ಟಿದ್ದೀವಿ, ಅದಕ್ಕೋಸ್ಕರ ಕಾಶಿಗೆ ಹೋಗಬೇಕು, ಬದ್ರಿ ಕೇದಾರ ಹೋಗಬೇಕು ಅಂತ ಹೋಗ್ತೀವಿ.
ಅದರಲ್ಲಿ ಮುಸ್ಲಿಮ್ ಮನೆಗೆ ಹುಟ್ಟಿದರೆ ಸರಿ ಮೆಕ್ಕಾಗೆ ಹೋಗ್ತಿದ್ವಿ, ಇಲ್ಲ ಕ್ರಿಶ್ಚಿಯನ್ ಅವ್ರ ಮನೆಗೆ ಹುಟ್ಟಿದರೆ ಇದಕ್ಕಿಲ್ಲಿ ಆ ಜೆರೂಸಲೇಮು ಅಲ್ಲಿ ಹೋಗ್ತಿದ್ವಿ. ಹೌದಾ? ಹಿಂದೂಗಳ ಮನೆಗೆ ಹುಟ್ಟಿದ್ದೀವಿ ಆದ ಕಾರಣ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲ ಮಸೀದಿಗೆ ಹೋಗ್ತೀವಿ, ಇಲ್ಲಾಂದರೆ ಚರ್ಚ್ಗೆ ಹೋಗ್ತೀವಿ. ಈಗ ಸುಮ್ಮನೆ ಯಾಂತ್ರಿಕ ಹೋಗ್ತೀವಿ ಹೊರತು ಯಾತಕ್ಕೋಸ್ಕರ ಹೋಗ್ತಾ ಇದ್ದೀವಿ, ಏನು ಪ್ರಯೋಜನ, ಅಲ್ಲಿ ಏನು ತಿಳ್ಕೊಬೇಕು ನಾವು, ಅಲ್ಲಿ ಯಾವ ರೀತಿ ಇರಬೇಕು, ಏನಿಲ್ಲ. ಯಾಕಪ್ಪ ಅಂದರೆ ಅಹಂಕಾರ ಅನ್ನತಕ್ಕಂಥದ್ದು ತನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿಗಳಲ್ಲಿ ಇನ್ನೂ ಏನೋ ಈ ಜಗತ್ತನ್ನು ಅನ್ನದನ್ನಾಗಿ ಮಾಡಿಕೊಂಡ್ರೆ ತೃಪ್ತಿ. ಇವತ್ತು ಯಾರೋ ಹೇಳ್ತಿದ್ರು, ಅವನು 152 ಕೋಟಿ ಸಿಕ್ಕಿರೋದು ಇನ್ನೂ ಎಷ್ಟಿದೆಯೋ, ನಮಗೆ 2,000 ರೂಪಾಯಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೇ ಕಷ್ಟ. ಅಂಥದ್ದು 5,000 ಕೋಟಿ ಆಗಲೇ 2,000 ರೂಪಾಯಿ ನೋಟ್ ಇಟ್ಕೊಂಬಿಟ್ಟಿಯಾನಂತೆ. ಏನು ಮಾಡ್ತೀಯ? ಅದನ್ನೇ ತಿಂತೀಯ? ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಪೇಪರ್ ಅದನ್ನು ಓದಿದಾಗ ಈ ಯಾತಕ್ಕೆ ಅದನ್ನೇ ತಿನ್ನೋಕ್ಕೆ ಸಾಧ್ಯ ಇಲ್ಲ? ಮಕ್ಕಳಿಗೆ ಬಿಟ್ಟು ಹೋಗ್ತೀವಿ, ಮಕ್ಕಳನ್ನ ಕೆಡಿಸ್ತೀಯ ಹೊರತು ನೀನು ಉದ್ಧಾರ ಮಾಡೋಲ್ಲ. ಯಾಕೆ? ಅವ್ರಿಗೆ ಜವಾಬ್ದಾರಿ ಬರಬೇಕು. ಯಾವ ರೀತಿ ಜೀವನ ಮಾಡಬೇಕು ನಾವು. ಬಾಟಾ ಕಂಪ್ನಿ ಓನರು, ಬಾಟಾ ಶೂ ಕಂಪ್ನಿ ಓನರು ಮಕ್ಕಳಿಗೆ ಆಸ್ತಿ ಕೊಡಲ್ಲ. ಹೇಳ್ತಾನೆ, ನೀವು ಸಂಪಾದನೆ ಮಾಡೋದು ಕಲೀನಿ ಮೊದಲು. ನಮ್ಗೆ ಯಾವುದು ಕೆಲಸನೇ ಸಿಕ್ಕಲಿಲ್ಲ, ನಾವೇನು ಮಾಡೋಣ ಅಂದರೆ ಅವ್ರ ಫ್ಯಾಕ್ಟ್ರಿ ಮುಂದುಗಡೆ ಶೂ ಪಾಲಿಷ್ ಮಾಡಿಸ್ತಾನೆ. ಮಕ್ಕಳನ್ನ ಕೂಡಿಸಿ ಶೂ ಪಾಲಿಷ್ ಮಾಡಿ ದುಡ್ಡು ಸಂಪಾದನೆ ಮಾಡಿ. ಆಗ ಅವರು ಸ್ವಲ್ಪ 3 ತಿಂಗಳು 4 ತಿಂಗಳ ಕಾಲ ಶೂ ಪಾಲಿಷ್ ಮಾಡಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಹೋದರೆ ಜನಗಳೊಬ್ಬರು ನನ್ನ ಮಾತಾಡ್ತಾರೆ, ಕಷ್ಟ ಕಾಣುತ್ತೆ, ಸಂಪಾದಿಸೋದು ಭಾಳ ಕಷ್ಟ, ಜವಾಬ್ದಾರಿ ಇರಬೇಕು ನಮಗೆ ಅಂತ ಅರ್ಥ ಆದಮೇಲೆ ಯಾವಾಗಲೂ ಆಸ್ತಿ ಕೊಡ್ತಾನೆ. ಏನು ಹೇಳ್ತೀನಿ ಅಂದರೆ ನಮ್ಗೆ ಎಷ್ಟು ಬೇಕು ಏನು ವಿಚಾರ ಮಾಡಿದ್ರೆ, ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಕೆಡದಿರು ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೊಯದಿರಲವು ಮಾನವ. ಮಾಯಾತೀತ ನೀನಗುವ ಪರಮೋ ಪಾಯವ ಮಾಡಲೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೊಯದಿರಲವು ಮಾನವ. ವಿವೇಕ ಮಾಡಬೇಕು. ಸಚ್ಚಿದಾನಂದ ಸರಸ್ವತಿಗಳು ಗೋಂದಾವಳಿ ಮಹಾರಾಜ ಹತ್ರ ರಾಮನಾಮ ಮಂತ್ರ ಉಪದೇಶ ತಗೋಬೇಕು ಅಂತ ಹೊರಟ್ರಂತೆ. ಅವ್ರು ಬಂದು ಒಬ್ಬ ಯಾರು ನಾನು ಬರ್ತೀನಿ ಅವರು ನೋಡಬೇಕು ಅನ್ನಂತೆ. ಆಯ್ತಪ್ಪ, ನೀನು ಯಾತಕ್ಕೆ ಬರ್ತೀಯ ಅಲ್ಲಿ ಅಂದರೆ 3 ಮದುವೆ ಮಾಡ್ಕೊಂಡಿದ್ದೀನಿ, 3 ತಪ್ಪು ಹೋಯ್ತದೆ, ಆಗೋ ಒಂದಲ್ಲೂ ಸುಖ ಕಾಣಲಿಲ್ಲ, 4ನೇದು ಮಾಡ್ಕೋಬೇಕೋ ಬೇಡವೋ ಅಂತ ಕೇಳಕ್ಕೆ ಬರ್ತೀನಿ ಅಂದಂತ. ನೋಡಿ, ನಮ್ಮ ಜೀವನ ಎಲ್ಲ ಹೀಗೆ, ನಮ್ಮ ಜೀವನ ಎಲ್ಲ ಹೀಗೆ. ವಿವೇಕನೇ ಮಾಡಲ್ಲ. ಅಲ್ಲ, ಇಷ್ಟು ಸಂಪಾದಿಸ್ಕೊಂಡೆ ಅದರಿಂದ ಒದ್ದಾಡ್ತಲೇ ಇದ್ದೀನಿ. ಯಾವ ದುಡ್ಡು ಸಂಪಾದಿಸಿದ್ನೋ ಅದು ನಾನು ಇವತ್ತು ಮುಖ ಎತ್ಕೊಂಡು ತಿರ್ಲಿಕ್ಕಾಗಲ್ಲ. ಮತ್ತು ಯಾಕೆ ಸಂಪಾದಿಸ್ತೆ? ಯಾತಕ್ಕೋಸ್ಕರ ಇದು ಹೊಸಪೇಟೆನಲ್ಲಿ ಚೆಡ್ಡ ಚೌಲ್ಟ್ರಿ ಅಂತಂದಿದೆ. ಈಗಲೇ ಯಾರು ಹೋದ್ರೂ ಅಲ್ಲ, ಫ್ರೀ ಬಿಟ್ಬಿಟ್ಟಾರ ಚೌಲ್ಟ್ರಿ ಫ್ರೀ ಅಂತ. ಆ ಓನರು ವೈಶ್ಯ ಕುಟುಂಬ, ಅವರು ಎಮರ್ಜೆನ್ಸಿ ಟೈಮಲ್ಲಿ, ಯಾಕೆಂದರೆ ನಾವು ವಿವೇಕ ಮಾಡಬೇಕು, ಮಾಡಿ ವೈರಾಗ್ಯ ತಂದ್ಕೊಂಡ್ರೆ ಆಮೇಲೆ ಪರಮಾತ್ಮನ ಆಸಕ್ತಿ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅವರು ಎಮರ್ಜೆನ್ಸಿ ಟೈಮಲ್ಲಿ ಇಂದಿರಾ ಗಾಂಧಿ ಇದ್ದಾಗ ಆಕೆ ಸಿಕ್ಕಾಬಿಟ್ಟು ಅವರು ಸ್ವಾರ್ಥ ಅನ್ನೋದಕ್ಕೋಸ್ಕರ ನಾವೆಲ್ಲ ವಿರೋಧ ಮಾಡಿದ್ವಿ ಆಕೆನ. ಬಟ್ ಆದರೆ ಗುಡ್ ಅಡ್ಮಿನಿಸ್ಟ್ರೇಟರ್, ಯಾಕೆಂದರೆ ಇಡೀ ಇಂಡಿಯಾನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ರು, ಎಲ್ಲರೂ ಭಯಪಡೋರು. ಆವಾಗ ಆ ಚೆಡ್ಡ ಫ್ಯಾಮಿಲಿ ಯಜಮಾನ ನನ್ನ ಯಾವತ್ತು ರೈಡ್ ಮಾಡ್ತಾರೋ ಏನೋ, ಯಾವತ್ತು ಅರೆಸ್ಟ್ ಮಾಡ್ತಾರೋ ಏನೋ ಅನ್ನೋ ಭಯಕ್ಕೋಸ್ಕರ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲೋ ಹೊರಟೋಗ್ರಂತೆ. ರಾತ್ರಿ 10 ಗಂಟೆ ಮೇಲೆ ಮನೆಗೆ ಬರೋರು, ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಒಂದು 20 ದಿವಸ ಈ ರೀತಿ ತಿರುಗ್ತಾರೆ. ಕೊನೆಗೆ 21ನೇ ದಿವಸ ಯೋಚನೆ ಮಾಡ್ತಾರಂತೆ, ನಾನು ಸಂಪಾದಿಸಿದ ದುಡ್ಡು
ನಾನು ತಲೆ ಎತ್ಕೊಂಡು ತಿರುಗಲಿಕ್ಕೆ ಸಾಧ್ಯವಿಲ್ಲ ಅಂತ ಮಾಡಿರ್ಬೇಕಾದ್ರೆ ಇದು ಯಾತಕ್ಕಿದು, ಏನು ಪ್ರಯೋಜನ ಇದರಿಂದ? ಬಸ್ ಅವತ್ತೇ ನಿಶ್ಚಯ ಮಾಡಿ ಮಕ್ಕಳಿಗೆ ಏನನ್ನು ಹಂಚಿಬಿಟ್ಟು ಮತ್ತೆ ಯಾವ್ಯಾವ ಆಶ್ರಮಕ್ಕೆ ಕೊಡಬೇಕು ಅಂದ್ಕೊಂಡಿದ್ರು ಎಲ್ಲರಿಗೂ ಕೊಟ್ಟು ತಮ್ಮ ಈ ಶ್ರೀಮತಿಯವರ ಹೆಸರು ಒಂದು ಸ್ವಲ್ಪ ದುಡ್ಡಿಟ್ಟು ಅವತ್ತಿನಿಂದ ವ್ಯವಹಾರ ಬಿಟ್ಬಿಟ್ರು. ಬಿಟ್ಬಿಟ್ಟು ಆ ಚಡ್ಡ ಚೌಟಿನಲ್ಲೇ ಈ ಥರ ಪ್ರವಚನ ಹೇಳಿಸ್ಲಿಕ್ಕೆ ಶುರು ಮಾಡಿದ್ರು. 12 ವರ್ಷ ಕಾಲ ಬದುಕಿದ್ರು. ಆಮೇಲೆ 12 ವರ್ಷ ಈ ರೀತಿ ಶ್ರವಣ ಮಾಡಿಕೊಂಡೇ ಇದ್ದರು, ಮತ್ತಿನ್ಯಾವ ವ್ಯವಹಾರಕ್ಕೆ ಹೋಗಲಿಲ್ಲ. ನಾವು ಆ ರೀತಿಯ ವಿವೇಕ ಮಾಡಬೇಕು. ಮಾಡಿದ್ರೆ ಸಂಪಾದಿಸ್ಬೇಕಾದ ದುಃಖ ಮತ್ತು ಇಟ್ಕೋಬೇಕಾದ ದುಃಖ ಅದು ಈಗಿನ ಕಾಲಕ್ಕೆ ಚೆನ್ನಾಗಿ ಅರ್ಥ ಆಗ್ತಿದೆ. ನಾನು ಹೇಳಿದ್ನಲ್ಲ, ಹೆಂಡತಿ ಕಂಡಿಲ್ಲ, ಗಂಡ ಬಚ್ಚಿಟ್ಟಿಲ್ಲ, ಗಂಡಕ್ಕೆ ಕಂಡಿಲ್ಲ, ಹೆಂಡತಿ ಬಚ್ಚಿಟ್ಟಿದ್ಲು. ಇವತ್ತು ನೋಡಿದ್ರೆ ಅದು ನೋಟಿಗೆ ಬೆಲೆ ಇಲ್ಲ. ಏನು ಜೀವನ ಇದು? ಯೋಚನೆ ಮಾಡಿದರೆ ಒಬ್ಬರು ಟೈಲರ್ ಇದ್ದರು ಇದೇ ಬೆಂಗಳೂರಲ್ಲಿ. ಅವ್ರ ಹತ್ರ ಪೂರ್ವಾಶ್ರಮದಲ್ಲಿ ಬಟ್ಟೆ ಹೊಲಿಸ್ಲಿಕ್ಕೆ ಹೋಗ್ತಿದ್ವಿ, 3 ಜನ ಫ್ರೆಂಡ್ಸು. ಸರಿ, ಒಟ್ಟಿಗೆ ಹೋಗ್ತಿದ್ವಿ. ಒಂದು ಸಲ ಇಬ್ಬರೇ ಹೋದ್ವಿ. ಅವರು ತಕ್ಷಣ ಅಳತೆ ತಗೊಳ್ಳಿಲ್ಲ, ಒಂದು ಸ್ವಲ್ಪ ಇರಿ, ನೀವು 3 ಜನ ಬರ್ತಿದ್ರಿ, ಇವತ್ತಿಬ್ಬರೇ ಬಂದಿದ್ದೀರ, ಯಾಕೆ? ಇನ್ನೊಬ್ರು ಎಲ್ಲೋದ್ರು? ಇಲ್ಲ ನಾರಾಯಣರಾವ್ ಅಂತವ್ರೆ. ಇಲ್ಲ ನಾರಾಯಣರಾವ್ ಅವರಿಗೆ ಮದುವೆ ಆಯಿತು, ನಾವೇ ಹೇಳಿದ್ರಿ ಹೆಂಡತಿ ಜೊತೆ ವಾಕಿಂಗ್ ಹೋಗು, ನಮ್ಮ ಜೊತೆಗೆ ಬರಬೇಡ ಅಂತ. ನಾವು ಒಪ್ಪಲ್ಲ, ಯಾಕೆ ನಮ್ಮ ಜೊತೆ ಪಾಪ ಆಕೆಗೆ ಇನ್ನೇನು ಮಾಡಬೇಕು, ಅದಕ್ಕೆ ನಮ್ಮ ಜೊತೆಗೆ ಬರಲ್ಲ ಅವರು, ಅವ್ರ ಶ್ರೀಮತಿಯ ಜೊತೆಗೆ ವಾಕಿಂಗ್ ಹೋಗ್ತಾರೆ ಅಂದರೆ ಆ ನಾರಾಯಣರಾವು ಅಯ್ಯೋ ಪಾಪ ಅಂದರು. ನಾರಾಯಣರಾವ್ ಮದುವೆ ಆಯಿತು, ಹೆಂಡತಿ ಜೊತೆ ವಾಕಿಂಗ್ ಹೋಗ್ತಾನೆ, ಸಂತೋಷ ಪಡ್ಬೇಕು ನೀವು, ಅಯ್ಯೋ ಪಾಪ ಅಂತಿರಲ್ಲ. ಯಾಕೆ ಅಂದರೆ, ಸ್ವಾಮಿ ನಮ್ಮ ತಾತ ಹೇಳ್ತಾ ಇದ್ದ ಸಂಸಾರ ಸಾಗರ ಕಣೆ ಅಂತ. ನಾನು ಅಂದ್ಕೊಳ್ತೀನಿ ಏನು ಈ ಮುದುಕ ಸಾಗರ ಸಾಗರ ಅಂತ ಹೊಡ್ಕೊಳ್ತಾನೆ. ಮದುವೆ ಆದರೆ ಅವಳು ಮಾಡ್ತಾಳೆ, ಅವಳು ತಿಂತಾಳೆ, ನಮಗೂ ಹಾಕ್ತಾಳೆ. ಅವಳು ತಿಂತಾಳೆ, ನಮಗೂ ಹಾಕ್ತಾಳೆ. ಇದೇನು ಮಹಾಸಾಗರ, ಯಾಕೆ ಹೊಡ್ಕೊಳ್ತಾನೆ ಈ ಮುದುಕ, ಬುದ್ಧಿ ಇಲ್ದಿರ ಅಂತ ಅಂದ್ಕೊಂಡು ಆ ಮುದುಕನ ಮಾತು ತಿರಸ್ಕಾರ ಮಾಡಿ ಮದುವೆ ಆದ. ಸ್ವಾಮಿ ಇವತ್ತು ಗೊತ್ತಾಗುತ್ತೆ ಸಾಗರ ಅಂದರೆ ಏನು ಅಂತ. 3 ಜನ ಗಂಡು ಮಕ್ಕಳು, ಈಗಿನ ಕಾಲಕ್ಕೆ ಮಕ್ಕಳಾಗಿರೋರು. ಆಗಿನ ಕಾಲಕ್ಕೆ 1980s ಒಬ್ಬರು ಮದುವೆ ಮಾಡಿದ್ದಾರೆ. ಆ ಸೊಸೆ ಮಾತಾಡೋದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ, ಏನು ಮಾತಾಡೋಗಿಲ್ಲ. ಈ 2ನೇ ಮಗ ದುಡ್ಡು ಇಟ್ಟಿದ್ರೆ ಮನೆಯಲ್ಲಿ ಅಂಗಡಿನಲ್ಲಿ ತಗೊತಾನೆ, ಆ ಬೆಂಗಳೂರಿಗೆ ಕುಡಿದೆಲ್ಲೋ ಬಿದ್ದಿರ್ತಾನೆ, ಮತ್ತೆ ಹುಡುಕೊಂಡು ಕರ್ಕೊಂಬರ್ಬೇಕು. ಇನ್ನೊಬ್ಬ ಬೆಂಗಳೂರಲ್ಲಿ ಕುಡಿಯೋಲ್ಲ, ಪೂನಾ ಬಾಂಬೆ ಹೊರಟೋಗ್ತಾನೆ. ಎಲ್ಲ ದುಡ್ಡು ಖರ್ಚಾದ್ಮೇಲೆ ಒಂದು ಟೆಲಿಗ್ರಾಮ್ ಕೊಡ್ತಾನೆ, ಅವಾಗೆಲ್ಲ ಫೋನ್ ಇಲ್ವಲ್ಲ, ಟೆಲಿಗ್ರಾಮ್ ಕೊಡ್ತಾನೆ, ಹೋಗಿ ಕರ್ಕೊಂಬರ್ಬೇಕು. ಸ್ವಾಮಿ ಸಾಗರ ಅಂದ್ರೆ ಏನು ಅಂತ ಆ ಮುದುಕನ ಮಾತು ಈಗ ಅರ್ಥ ಆಗುತ್ತೆ. ನೋಡಿ ಯಾರ್ಯಾರಿಂದ ಎಷ್ಟೆಷ್ಟು ಆನಂದ ಸಿಕ್ತು, ಯಾವ್ಯಾವುದರಿಂದ ಎಷ್ಟೆಷ್ಟು ಆನಂದ ಸಿಕ್ತು, ಚೆನ್ನಾಗಿ ಯೋಚನೆ ಮಾಡಿ. ಗಂಡು ಮಕ್ಕಳಿಂದ ಆನಂದ, ನಿಜ ಮಕ್ಕಳಿಂದ ಸುಖವಾಗಿರೋರು ತೋರಿಸಿ ಯಾರು. ನನ್ನ ಪ್ರಹ್ಲಾದ್ನಂಥ ಮಗ ಈಗಿನ ಕಾಲಕ್ಕೆ ಏನೋ ಪ್ರೋಗ್ರಾಮ್ ಮಾಡ್ತಾರೆ, ನೀವು ಪ್ರಹ್ಲಾದ್ನಂಥ ಮಗ ಬೇಕಾ, ಪ್ರೆಗ್ನೆನ್ಸಿ ಇದ್ದಾಗ ಬನ್ನಿ, ದಿವ್ಸಕ್ಕೆ 100 ರೂಪಾಯಿ ಫೀಸು, 9 ದಿವಸ ಟ್ರೈನಿಂಗ್ ಕೊಡ್ತೀವಿ ಅಂತ. ಓಕೆ, ಪ್ರಹ್ಲಾದ್ನಂಥ ಮಗ ಹುಟ್ಟಿದ್ರೆ ಅವ್ರ ತಂದೆ ತಾಯಿ ಸುಖವಾಗಿದ್ರು. ಯಾವ ಶ್ರೀರಾಮಚಂದ್ರ ಅಂತ ಪೂಜೆ ಮಾಡ್ತೀವೋ, ಶ್ರೀರಾಮಚಂದ್ರ ಅಂತ ಮಗ ಹುಟ್ಟಿದ್ರೆ ದಶರಥ ಮಹಾರಾಜ ಸುಖವಾಗಿದ್ದ. ಇದ್ದು 4 ಜನ ಮಕ್ಕಳಿರ್ಬೇಕು. ಯಾರ್ಯಾರು? ಸತ್ಯನೊಬ್ಬ ಮಗ, ಶಾಂತನೊಬ್ಬ ಮಗ, ದುರ್ಬುದ್ಧಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ, ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಹೆತ್ತರೇನು ಇನ್ನು ಹೆರದಿದ್ದರೇನು. ಈ 4 ಜನ ಮಕ್ಕಳಿರ್ಬೇಕು. ಇದು ಬಿಟ್ಟು ಈಗ ಏನೇ ಸಂಪಾದಿಸ್ಕೊಂಡು ಅನುಕೂಲವಾದಂಥ ಜೀವನ ಮಾಡ್ಬೋದು. ಅನುಕೂಲವಾದ ಜೀವನ ಆನಂದ ಜೀವನವಲ್ಲ. ಆದ ಕಾರಣ ಮೊಟ್ಟಮೊದಲು ಈ ವೈರಾಗ್ಯ ಬರಬೇಕು. ಆಮೇಲೆ ಮಾಡತಕ್ಕಂಥ ಜೀವನವನ್ನು ಯೋಗ ಬುದ್ಧಿಯಿಂದ ಮಾಡಬೇಕು. ಯೋಗ ಬುದ್ಧಿಯಿಂದ ಅಂದರೆ ಅದೇ ಜೈಜಾಲ್ ಗೋಯಲಂಕ ಅನ್ನೋರು ಹೇಳಿದ್ದೆ,
ಯಾರೋ ಸಾಧುನ ಊಟಕ್ಕೆ ಕರೀತಾರೆ, ಇವತ್ತು ಊಟ ಕೊಡ್ತೀವಿ ಕರ್ಕೊಂಬ ಅಂತಾರೆ, ಸಾಧ್ಯವಿಲ್ಲ, ನಾಳೆ ಯಾರು ಕೊಡ್ತಾರೆ ಅಂತಾರೆ. ಹೌದಾ? ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನೆ ದಿವಸ ಯಾರು ಕೊಟ್ಟರು ಅವರೇ ಇವತ್ತು ಭಿಕ್ಷಾ ಕೊಡ್ತಾರೆ, ನಾಳೆನೂ ಅವ್ರಿಗೆ ಕೊಡ್ತಾರೆ, ಬಾ. ಅಂದು ನಿನ್ನ ಸಲಹಿದರ್ಯಾರು, ಮುಂದೆ ನಿನ್ನ ಸಲಹುವರ್ಯಾರು. ಅಂದು ನಿನ್ನ ಸಲಹಿದರ್ಯಾರು, ಮುಂದೆ ನಿನ್ನ ಸಲಹುವರ್ಯಾರು. ಅಂದಿಂದೆಂದಿಗೂ ನಂದಿ ವಾಹನನಿದ್ದಾನೆ, ಇದ್ದಾನೆ ನಂದಿ ವಾಹನನಿದ್ದಾನೆ. ಚಿಂತ್ಯಕ್ಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋದು ಕಾಂತನಿದ್ದಾನೆ ಇದ್ದಾನೆ. ಆ ದೃಢ ನಂಬಿಕೆಯಿಂದ ಮಾಡತಕ್ಕಂಥ ಎಲ್ಲ ಕೆಲಸವನ್ನು ಪರಮಾತ್ಮ ನಿಮ್ಮ ಪ್ರೀತಿ ಎಷ್ಟು ಸಮಾಧಾನ ಮಾಡಬೇಕಂದ್ರೆ, ಜೆನ್ ಫಿಲಾಸಫಿನಲ್ಲಿ ಇಡೀ ಜೀವನ ಹೀಗೆ ಮಾಡಬೇಕು ನೋಡಿ. ಟೀ ಮೆಡಿಟೇಷನ್ ಅಂತಂದಿದೆ. ಅಂದರೆ ಅಲ್ಲಿ ಜೆನ್ ಫಿಲಾಸಫಿನಲ್ಲಿ ಈ ಥರ ನಮ್ಮ ಸ್ವಾಮಿಗಳಂದರೆ ಈ ಥರ ಬಣ್ಣ ಬಟ್ಟೆ ಗಡ್ಡ ಬಿಟ್ಟು ಎಲ್ಲ ಇರುತ್ತೆ. ಅಲ್ಲಿ ಆ ಥರ ಇಲ್ಲ, ಎಲ್ಲ ಥರ ಅವರು ನಾರ್ಮಲಾಗೇ ಇರ್ತಾರೆ. ಅವ್ರಿಗೆ ಕಂಡುಹಿಡಿಯೋದು ಕಷ್ಟ, ಯಾರು ಜೆನ್ ಮಾಸ್ಟರು ಕಂಡುಹಿಡಿಯೋದು ಕಷ್ಟ. ಅದಕ್ಕೆ ಹೋಟ್ಲು ಓನರು ಸಾಕಿ ವ್ಯಾಪಾರ ಬಿಟ್ಬಿಟ್ಟು ನಾನು ಜೆನ್ ಸನ್ಯಾಸಿ ಆಗಬೇಕು, ಯಾರು ನನ್ನ ಗುರುನ ಹುಡುಕಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಹೋಟ್ಲಿಗೆ ಬಂದವ್ರನ್ನೆಲ್ಲ ನೋಡ್ತಿರ್ತಾರೆ. ನೋಡಿದ್ರೆ ಯಾರೋ ಇಬ್ಬರು ಬರ್ತಾರೆ, ಕೂಡ್ತಾರೆ. ಅವ್ರು ಕೂಡತಕ್ಕಂಥ ನೋಡಿದ್ರೇ ನಿಜವಾಗ್ಲೂ ಒಬ್ಬ ಜ್ಞಾನಿ, ಒಬ್ಬ ಸಾಧಕ ಓಡಾಡ್ತಕ್ಕಂಥದ್ದು, ಕೂಡೋದು ನಿಲ್ಲೋದು ಪ್ರತಿಯೊಂದೂ ಅರ್ಥ ಆಗಿಬಿಡುತ್ತೆ. ಇವನು ಸಾಧಕ ಜ್ಞಾನಿ ಅಂತ. ಬಂದರು, ಇಬ್ಬರು ಕೂತರು, ನೇರವಾಗಿ ಏನೇ ಕಲ್ತಿರ ಕೂತಿದ್ದಾರೆ. ಮಧ್ಯಾಹ್ನ ಸಪ್ಲೈಯರ್ ಬಂದ, ಟೀ ಆರ್ಡ್ರ್ ಮಾಡಿದ್ರು. ಟೀ ತಂದಿಟ್ಟರೆ ಮೊದಲು ನಮಸ್ಕಾರ ಮಾಡಿ ಕೈ ತೊಗೊಂಡೇನೋ ಪ್ರಾರ್ಥನೆ ಮಾಡಿ, ಏನು ಪ್ರಾರ್ಥನೆ ಮಾಡ್ತಾರೆ? ಪರಮಾತ್ಮ ನಿನ್ನ ಅನುಗ್ರಹದಿಂದ ಇವತ್ತಿಗೂ ಪ್ರಾಪ್ತಿಯಾಗಿದೆ, ಭಾಳಷ್ಟು ಕೃಪೆ ನಿಂತು ಅಂತ ಪ್ರಾರ್ಥನೆ ಮಾಡಿ ಕುಡಿತಾರೆ. ಅದು ನೋಡಿಬಿಟ್ಟು ಆ ಹೋಟ್ಲ್ ಓನರು, ಓಹೋ ಇವರು ಜೆನ್ ಮಾಸ್ಟರ್ ಅಂತ ಅವರಿಂದ ಹೋಗ್ತಾನೆ. ಅವರಲ್ಲಿ ಟೀ ಮೆಡಿಟೇಷನ್ ತಂದಿದೆ. ಟೀ ಕುಡಿಯೋದೇ ಒಂದು ಧ್ಯಾನ. ಆಶ್ರಮಗಳಲ್ಲೂ ಕ್ಯಾಂಟೀನ್ ಅನ್ನಲ್ಲ, ಅವರು ಟೀ ಟೆಂಪಲ್ ಅಂತಾರೆ. ಜಪಾನಲ್ಲಿ ಮನೆಗಳಲ್ಲಿ ಕೂಡ ನಾವು ಯಾವ ರೀತಿ ದೇವ್ರ ಮನೆ ಅಂತ ಇಟ್ಕೊಂಡಿರ್ತೀವೋ ಆ ರೀತಿ ಟೀ ಟೆಂಪಲ್ ಅಂತ ಇಟ್ಕೊಂಡಿರ್ತಾರೆ. ಟೀ ಕುಡಿಬೇಕಾದ್ರೆ ಅಲ್ಲಿ ಹೋಗೇ ಕುಡಿತಾರೆ. ಬಚ್ಚೆ ಮನೆ ಬಾಗಿಲು ನಿಂತ್ಕೊಂಡು, ಲೆಟ್ರಿನ್ ಬಾಗಿಲು ನಿಂತ್ಕೊಂಡು ಟಿ ವಿ ನೋಡಿಕೊಂಡು ಎಲ್ಲಂದ್ರಲ್ಲಿ ಇಲ್ಲ. ಸೊ ಆಶ್ರಮಗಳಲ್ಲಿ ಟೀ ಟೆಂಪಲ್ ಅಂತಿರುತ್ತೆ. ಇವರು ಧ್ಯಾನ ಮುಗಿಸ್ಕೊಂಡು ಟೀ ಕುಡಿಲಿಕ್ಕೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಚಪ್ಪಲಿ ಶಬ್ದ ಆಗಲಿ ಯಾವುದೇ ಶಬ್ದ ಮಾಡ್ದಿರ ಹೋಗ್ತಾರೆ. ಚಪ್ಪಲಿ ಲೈನಾಗಿ ಬಿಡ್ತಾರೆ, ಒಳಗಡೆ ಕೂತ್ಕೊಳ್ತಾರೆ. ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತಿರ್ತಾರೆ. ನಿದ್ದು ಮಾಡೋಲ್ಲ. ನಾವು ಅಷ್ಟೇ ಕಣ್ಣು ಮುಚ್ಕೊಂಡಿದ್ದೀವಿ ಅಷ್ಟೇ, ನಿದ್ದು ಮಾಡೋಲ್ಲ ಅಂತಾರೆ. ನಿಮಗೆ ಗೊತ್ತದ ಏನಂತ. ಕೂತಿರ್ತಾರೆ. ಆಕೆ ಟೀ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಮಾಡಿದ್ರೆ ನೀರು ಮರಳುತ್ತಲ್ಲ, ಆ ಶಬ್ದವನ್ನೇ ಕೇಳ್ತಾ ಕೂತೆ. ಆ ಸ್ಟವ್ ಶಬ್ದ, ಆ ಟೀ ಶಬ್ದ, ಅಯ್ಯೋ ನೀರು ಮರಳತಕ್ಕಂಥ ಶಬ್ದ, ಅದನ್ನೇ ಗಮನಿಸ್ತಾ ಇರ್ತಾರೆ. ಮತ್ತು ಆಕೆ ಟೀ ಸ್ವಲ್ಪ ಹಾಕ್ತಾಳೆ, ಆ ವಾಸನೆಯನ್ನೇ ಗಮನಿಸ್ತಾ ಇರ್ತಾರೆ. ಮತ್ತೊಬ್ಬರಿಗೊಬ್ಬರು ಮಾತಾಡೋಲ್ಲ, ಕತ್ಲಲ್ಲ. ಆಮೇಲೆ ಟೀ ತಯಾರಾದರೆ ಆಕೆ ತಂದು ಮುಂದಿಡ್ತಾಳೆ. ಮುಂದಿಟ್ಟರೆ ಪ್ರಾರ್ಥನೆ ಮಾಡಿ 2 ಕೈನಲ್ಲಿ ತೊಗೊಳ್ತಾರೆ. ಕುಡಿಬೇಕಾದ್ರೆ ಶಬ್ದ ಬರೋಲ್ಲ. ನಾವುಗಳು ಎಮ್ಮೆಗಳು ಕಲ್ಗಚ್ಚಿ ಕುಡ್ದಾಗ ಕುಡಿತೀವಿ, ಮಾಗೆ ಶಬ್ದ ಬರೋಲ್ಲ. ಆಮೇಲೆ ಎಲ್ಲ ಕುಡಿದಾದ್ಮೇಲೆ ಟೀ ಕಪ್ಪಂಡು ಸಾಸರಿ ಕೆಳಗಿಡಬೇಕಾದ್ರೆ ಶಬ್ದ ಬರೋಲ್ಲ. ಅಷ್ಟು ಜಾಗೃತಿಯಾಗಿರ್ತಾರೆ. ಆಮೇಲೆ ಆ ಟೀ ಮಾಡಿಕೊಟ್ಟು ಆಕೆಗೆ ಬೆನ್ನು ತೋರಿಸ್ತೀರ ನೋಡಿ, ಆಕೆಗೆ ಬೆನ್ನು ತೋರಿಸ್ತೀರ, ನಮಸ್ಕಾರ ಮಾಡಿ ಹಿಂದಿಂದ ಹೊರಟೋಗ್ತಾರೆ. ಈ ರೀತಿ ಪ್ರತಿಯೊಂದು ಕೆಲಸನ ಇಷ್ಟು ಸಮಾಧಾನ ನಡಿಬೇಕು. ಆಗ ನಮಗೆ ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ. ಮತ್ತು ಆದರೆ ಕೇಳ್ತೀವಿ, ಇಲ್ಲಿಂದ ಎದ್ದ ತಕ್ಷಣವೇ ಅಯ್ಯೋ ಹೇಳ್ತಾರೆ ಸ್ವಾಮಿಗಳು, ನಮ್ಮ ಮನೆಗೆ ಬಂದು ಮಾಡೋದು ಗೊತ್ತಾಗುತ್ತೆ. ಅವ್ರಿಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ, ಹೇಳೋಕ್ಕೇನಾಗುತ್ತೆ, ಮುಗೀತು ಕತೆ.
ಹೇಳಿದ್ದೆಲ್ಲ ಹೋಯ್ತು. ಮನಸ್ಸು ಚಂಚಲ, ಇದರಲ್ಲಿ ಆಸಕ್ತಿ ಬರೋಲ್ಲ. ಅದಕ್ಕೋಸ್ಕರ ದಿವಸ ಇಷ್ಟ ದೇವತೆ ಉಪಾಸನೆ ನಡಿಬೇಕು, ದಿವಸ ಮಂತ್ರ ಜಪ ಅನ್ನತಕ್ಕ ಮಾಡಬೇಕು. ಮಾಡಿದ್ರೆ ಆಗ ಅಂತಃಕರಣ ಅಂತರ್ಮುಖವಾಗಿ ಪರಮಾತ್ಮನ ಏಕಾಗ್ರತೆ ಅಂತ ಬರುತ್ತೆ. ಆಗ ಹೇಳಿದಂಥದ್ದು ಅರ್ಥವಾಗುತ್ತೆ. ಇಷ್ಟು ಸಾಧನೆ ಅನ್ನತಕ್ಕಂಥ ತಯಾರಾಗಿದ್ದರೆ ಆಗ ಅರ್ಥ ಆಗತಕ್ಕಂಥ ಸುಲಭ ಅಂತ ನೋಡಿ. 58ನೇ ಶ್ಲೋಕ, 18ನೇ ಅಧ್ಯಾಯದ 58ನೇ ಶ್ಲೋಕ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಅಥ ಚೇತುಮಹಂಕಾರಾತ್ ಶೋಷ್ಯಸಿ ವಿನಕ್ಷ್ಯಸಿ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಅಥ ಚೇತುಮಹಂಕಾರಾತ್ ಅಶೋಷ್ಯಸಿ ನ ವಿನಕ್ಷ್ಯಸಿ. ಮಚ್ಚಿತ್ತ ಸರ್ವದುರ್ಗಾಣಿ. ಮಚ್ಚಿತ್ತ ಅಂದರೆ ನನ್ನಲ್ಲೇ ಯಾರ ಮನಸ್ಸನ್ನತಕ್ಕಂಥ ನನ್ನಲ್ಲೇ ಲಗ್ನವಾಗಿದ್ದು ಲೀನವಾಗಿದ್ದು ಅಂತ ಕೃಷ್ಣ ಪರಮಾತ್ಮ ಅಂತಾನೆ. ಮನಸ್ಸಿನಲ್ಲಿ ಪರಮಾತ್ಮನ ಚಿಂತನೆ ಬಿಟ್ಟರೆ ಅನ್ನ ಯಾವ ಚಿಂತನೆಯೂ ಇಲ್ಲ. ಆ ರೀತಿ ಇರಬೇಕು. ಮಚ್ಚಿತ್ತ ಅಂಥವರು ಸರ್ವದುರ್ಗಾಣಿ ಸರ್ವಾಣಿ ದುಸ್ತರಾಣಿ ಸಂಸಾರ ಹೇತುಜಾತಾನಿ. ಅಂದರೆ ದಾಟಲಿಕ್ಕೆ ಸರ್ವದುರ್ಗಗಳನ್ನು ದಾಟುವುದಕ್ಕಾಗದ ಸಂಸಾರ ಹೇತುಗಳ ಸಮೂಹಗಳೆಲ್ಲವನ್ನು, ಸರ್ವದುರ್ಗಗಳನ್ನು ದಾಟಲಿಕ್ಕೆ ಸಾಧ್ಯವಾಗಿರತಕ್ಕಂಥ ಸಂಸಾರ ಹೇತುಗಳ ಸಮೂಹವೆಲ್ಲವನ್ನು, ದಾಟಲಿಕ್ಕೆ ಅಶಕ್ಯವಾಗಿರತಕ್ಕಂಥದ್ದು, ಸಂಸಾರಕ್ಕೆ ಮೂಲವಾಗಿರತಕ್ಕಂಥದ್ದು, ಇವೆಲ್ಲವನ್ನು ದಾಟ್ತಾನೆ ಮಚ್ಚಿತ್ತ ಅಂತ. ಹೌದಾ? ಈಗ ಅಂಥದ್ದು ಯಾವುದಪ್ಪ ನಮಗೆ ನಿಜವಾಗಿ ಹೇಗಪ್ಪ ತಪ್ಪಿಸ್ಕೊಳ್ಳೋದಿದು ಅನ್ನತಕ್ಕಂಥ ದಾಹ ಒಳಗಡೆ ಇದ್ದರೆ ಹಾಗೆ ಈ ಮಾತುಗಳಲ್ಲಿ ಆಸಕ್ತಿ ಬರುತ್ತೆ, ಇಲ್ಲ ಅನ್ನೋ ನಿದ್ದು ಬರುತ್ತೆ. ಸರ್ವದುರ್ಗಾಣಿ, ದುರ್ಗ ಅಂದರೆ ಕೋಟೆ, ಎಲ್ಲ ಕೋಟೆಗಳನ್ನು. ಏನಪ್ಪ ಕೋಟೆ? ಮೊಟ್ಟ ಮೊದಲು ಸಂಸಾರಕ್ಕೆ ಹೇತು ಜಾತಾನಿ, ಸಂಸಾರ ಹೇತುಗಳ ಸಮೂಹಗಳೆಲ್ಲವನ್ನು, ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥ ದುರ್ಗಗಳು ಯಾವ್ಯಾವುದು ಇದೆಯೋ. ಸಂಸಾರ ಅಂದ್ರೇನು ಈಗಾಗಲೇ ನಾನು ಹೇಳಿದ್ದೆ. ಏನು ಹೇಳಿ ಸಂಸಾರ ಅಂದರೆ? ಹೆಂಡತಿ ಮಕ್ಕಳು ಅನ್ನತಕ್ಕಂಥ ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಸಂಸಾರ. ಆದರೆ ಶಾಸ್ತ್ರ ಪ್ರಕಾರ ಸಮ್ಯಕ್ ಸರತೀತಿ ಸಂಸಾರ, ಚೆನ್ನಾಗಿ ಓಡಾಡ್ಕೊಂಡಿದೆ. ಎಲ್ಲಿಂದ ಎಲ್ಲಿಗಪ್ಪ ಓಡಾಡ್ತಾ ಇದೆ ಅಂದರೆ ಪುನಃ ಜನನವು, ಪುನಃ ಮರಣ, ಪುನಃ ತಾಯಿಯ ಗರ್ಭದಿವಾಸವು. ಈ ಸಂಸಾರವು, ಇದು ಸಂಸಾರ ಅಂದರೆ ಈ ಸಂಸಾರ ಬಲು ದುಸ್ಸಾರವು, ದಾಟತಕ್ಕಂಥದ್ದು ಭಾಳ ಕಷ್ಟ. ಹೋಗಲಿ, ಏನೋ ಹುಟ್ಟಿದ್ವಿ, ಒಂದು ದಿವಸ ಹೋಗ್ತೀವಿ. ಈ ಹುಟ್ಟು ಸಾವಿನ ಮಧ್ಯೆ ಹಬ್ಬ ಕರೆನಳ್ಳಿನಲ್ಲಿ ಏನು ಆನಂದ, ಏನು ಕತೆ. ಕರೆನಳ್ಳಿ ಆಗಲಿ, ಕಲ್ಕತ್ತಾ ಆಗಲಿ, ಎಲ್ಲನ್ನಾಗಲಿ ಆನಂದವಾಗಿ ಜೀವನ ಮಾಡ್ತಿದ್ದೀವಿ. ಇನ್ನೆಷ್ಟು ಸಲ ಹುಟ್ಟಿದ್ರೆ ಎಷ್ಟು ಸಲ ಹೋದ್ರೆ ಆನಂದವೇ ಆನಂದ. ಒಂದು ಸಲ ಯಾರೋ ಬಂದರು ಕೋಲಾರಲ್ಲಿ, ಸ್ವಾಮೀಜಿ ನೀವು ಯಾಕೆ ಈ ಜಗತ್ ದುಃಖ ದುಃಖ ಅಂತ ಹೇಳ್ತೀರಾ, ಎಷ್ಟು ಆನಂದವಾಗಿದೆ ನೋಡಿ ಅಂದರು. ನಾನು ಹೇಳಿದೆ ಆನಂದವಾಗಿದ್ದೀರಪ್ಪ, ನಾನೇನು ಬೇಡ ಅನ್ನಲ್ಲ, ಇರು ಆನಂದವಾಗಿರು ಅಂತ. ಏನಾಗಿದೆ ಅಂದರೆ ಅವ್ರ ಮನೆಗೆ ಒಂದು ಹೆಣ್ಮಗು ಇತ್ತು, ಅದಕ್ಕೆ ಏನೊಂದಷ್ಟು ದುಡ್ಡು ಇಟ್ಟಿದ್ರು ಮದುವೆಗೆ. ಆದರೆ ಯಾರೋ ಬಂದು ನೋಡಿ ಹೆಣ್ಣು ಚೆನ್ನಾಗಿದೆ,
ನಮಗೆ ದುಡ್ಡೇನು ಬೇಡ, 2 ಖರ್ಚಿಟ್ಟು ನಾವೇ ಮದುವೆ ಮಾಡ್ಕೊಳ್ತೀವಿ ಅಂದರು. ಇವ್ರಿಗೆ ಭಾಳ ಆನಂದ ಆಯಿತು. ಮದುವೆನೂ ಆಗುತ್ತೆ, ದುಡ್ಡು ಉಳಿಯುತ್ತೆ, ಇದಕ್ಕಿಂತ ಇನ್ನು ಪ್ರಪಂಚದಲ್ಲಿ ಏನು ಬೇಕು ಅಂದ್ಬಿಟ್ಟು ಬಂದು ಸ್ವಾಮಿಗಳ ಹತ್ರ ನಿಮ್ಮ ಪ್ರವಚನ ಎಲ್ಲ ವೇಸ್ಟು ಅಂದರು. ಆಯ್ತಪ್ಪ, ಆನಂದವಾಗಿರು, ನನಗೆ ಬೇಕಾದ ಅಷ್ಟು ನೀನು ಆನಂದವಾಗಿದ್ದು ಅಷ್ಟೇ ಸಾಕು ಅಂದೆ. ಮತ್ತೆ 1 ವಾರ ಆದಮೇಲೆ ಬಂದರು. ಏನಾಗಿದೆ ಅಂದರೆ ಅವ್ರು ಯಾರು ನೋಡ್ಕೊಂಡು ಹೋದ್ರಲ್ಲ, ಅವ್ರ ಅಕ್ಕ ತಂಗಿಯರಿಗೆ ಬಂದು ಒಳಗಕ್ಕೆಲ್ಲ ಫೋನ್ ಮಾಡ್ಯಾರೆ, ಈ ಥರ ಹೆಣ್ಣು ಗೊತ್ತಾಗಿದೆ, ಬನ್ನಿ ಮಾತಾಡೋಣ ಅಂತ. ಅವರೆಲ್ಲ ಬಂದರು. ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರು. ಏನು ಕೊಡಲ್ಲ, ನಾವೇ ಖರ್ಚಿಟ್ಟು ಮಾಡ್ಕೊಳ್ತೀವಿ ಅಂದರು. ಅಯ್ಯಯ್ಯ, ಈಗಿನ ಕಾಲಕ್ಕೆ ಮೋಸ, ಏನೋ ಹುಡುಗನಿಗೇನೋ ಡಿಫೆಕ್ಟ್ ಇದೆ ಅಂತಾರೆ, ಆ ಥರ ಎಲ್ಲ ಹೋಗಬೇಡಿ, ಕ್ಯಾನ್ಸಲ್ ಮಾಡಿ. ನಾವು ಹೆಣ್ಣು ತೋರಿಸ್ತೀವಿ, ಒಳ್ಳೆ ಹೆಣ್ಣು ತೋರಿಸ್ತೀವಿ, ದುಡ್ಡು ಕೊಡಿಸ್ತೀವಿ ಅಂದೆಲ್ಲ ಅಡ್ವೈಸ್ ಮಾಡಿದ್ರು. ನಾನು 1 ತಿಂಗಳ ಕಾಲ ಹೇಳಿದ್ರು 1 ವಾಕ್ಯ ತಲೆಗೆ ಹೋಗಿರಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತು. ಅದೇ ಅವ್ರು 2 ನಿಮಿಷ ಮಾತಾಡೋದು ಏನಂತ, ಕ್ಯಾನ್ಸಲ್ ಮಾಡಿ, ನಾವು ಬೇರೆ ತೋರಿಸ್ತೀವಿ ಅಂತ. ತಕ್ಷಣವೇ ಅವ್ರು ಫೋನ್ ಮಾಡಿಬಿಟ್ರು, ನಮಗೆ ಬೇಡ, ಯಾಕೋ ಸರಿ ಹೋಗಲಿಲ್ಲ ಅಂತ. ಅವಾಗ ಇವ್ರು ಬರ್ತಾರೆ, ಸ್ವಾಮಿ ಜಗತ್ತು ಭಾಳ ಮೋಸ ಅಲ್ಲ. ಆನಂದ ಅಂದರೆ ಇವು ಈ ಥರ ಆಯಿತು. ನಿಜವಾದ ಮನುಷ್ಯನಿಗೆ ದುಃಖವೇ ಇಲ್ಲ, ಸಾವಿಲ್ಲ, ದುಃಖ ಇಲ್ಲ ಅಂದಿದ್ರೆ ಯಾವ ದೇವರು ಬೇಕಾಗಿಲ್ಲ, ಯಾವ ಶಾಸ್ತ್ರ ಬೇಕಾಗಿಲ್ಲ, ಯಾವ ಗುರುಗಳು ಬೇಕಾಗಿಲ್ಲ, ಯಾವ ಪ್ರವಚನ ಬೇಕಾಗಿಲ್ಲ. ಆದರೆ ಅಂದ್ಕೊಳ್ತಾನೆ ಭಾಳ ನಾವು ಬುದ್ಧಿವಂತರಾಗಿ ಜೀವನ ಮಾಡಬೇಕು, ನಾವು ಬುದ್ಧಿವಂತರಾಗಿ ಜೀವನ ಮಾಡಬೇಕು ಅಷ್ಟೇ ಹೊರತು ಇದೆಲ್ಲ ಯಾತಕ್ಕೆ ಅಂತ. ಬುದ್ಧಿವಂತರಾಗಿ ಜೀವನ ಮಾಡಬೇಕು ನಿಜ. ಆದರೆ ನಿನ್ನ ಬುದ್ಧಿ ಎಲ್ಲಿನ ತನಕ, ಎಷ್ಟು ಮಟ್ಟಿಗೆ ಅದು? ಯಾರೋ ಒಂದು ಆಶ್ರಮದ ಪ್ರೆಸಿಡೆಂಟು, ಇಂಥವರೆಲ್ಲ ಪ್ರೆಸಿಡೆಂಟ್ ಆಗೋದಕ್ಕೆ ಆಶ್ರಮಗಳು ಉತ್ತರ ಆಗಿಬಿಡ್ತು. ಅವ್ರು ಹೇಳ್ತಿದ್ರು, ಪ್ರವಚನ ವ್ಯವಸ್ಥೆ ಮಾಡಿದ್ರು, ಪ್ರವಚನ ಮಾಡ್ತಿದ್ದೆ. ಪ್ರವಚನ ಮುಗಿದ ಮೇಲೆ, ಸ್ವಾಮೀಜಿ ನನಗೆ ಇದು ಯಾವುದಲ್ಲೂ ನಂಬಿಕೆ ಇಲ್ಲ, ನನಗೆ ಇದು ಬೇಕಿಲ್ಲ. ಇದು ಯಾಕೆ ಅಂದೆ. ನೋಡಿ, ಇವಾಗ ನಾವು ಗಂಡ ಹೆಂಡ್ತಿದ್ದೀವಿ, ಆರೋಗ್ಯ ಚೆನ್ನಾಗಿದೆ, ಆನಂದವಾಗಿದ್ದೀವಿ, 2 ಮಕ್ಕಳು ಆನಂದವಾಗಿದ್ದಾರೆ, ಅವರಿಬ್ಬರಿಗೂ ಒಂದೊಂದು ಹೆಣ್ಣು ಒಂದೊಂದು ಗಂಡು ಕೆಲಸದಲ್ಲಿದ್ದಾರೆ, ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ, ಒಬ್ಬ ಫಾರಿನಲ್ಲಿದ್ದಾನೆ, ಒಬ್ಬ ಇಲ್ಲೇ ಇದ್ದಾನೆ ಅಂತೆಲ್ಲ ಹೇಳಿದ್ರು. ಆಯಿತು, ಸಂತೋಷವಾಗಿರಿ. ಸಂತೋಷವಾಗಿರಲಿಕ್ಕೆ ನಾವು ಉಪದೇಶ ಮಾಡ್ತಿದ್ದೀವಿ, ಬೇಕಿಲ್ಲ ಹಾಗೆ ಸಂತೋಷ ಇರಿ ಅಂದೆ. 1 ತಿಂಗಳಾದ ಮೇಲೆ ಆಕ್ಸಿಡೆಂಟಲ್ಲಿ 2ನೇ ಮಗ ಫ್ಯಾಮಿಲಿ ಎಲ್ಲ ಹೊಟ್ಟರು. ತಾಯಿಗೆ ಮಗ ಹೋದ ತಕ್ಷಣ ಮೆಂಟಲ್ ಆಗುತ್ತೆ. ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ, ಮೊದಲನೇ ಮಗ ಬಂದು ಇವ್ರ ಜೊತೆಗಿದ್ದರೆ ಸರಿ ಹೋಗ್ತಾಳೆ ಅಂದರು. ಮೊದಲನೇ ಮಗನ ಫೋನ್ ಮಾಡಿದ್ರೆ, ನಾವೇನು ಬರೋಕ್ಕಾಗುತ್ತೆ, ಅಮೇರಿಕ ಬಿಟ್ಟು ಸಾಧ್ಯವಿಲ್ಲ ಅಂದರು. ಇವರೇ ಹೋದ್ರು ಅಮೇರಿಕಾಗೆ. ಅಲ್ಲಿ 6 ತಿಂಗಳು ಪರ್ಮಿಷನ್ ಕೊಡ್ತಾರೆ, ಇಲ್ಲ ನಿಂದು 6 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾರೆ, ಜಾಸ್ತಿ ಎಕ್ಸ್ಟೆಂಡ್ ಮಾಡೋಲ್ಲ ಯಾರನ್ನು ಹೋದ್ರೆ ಇರೋಕ್ಕೆ. ಅದರಲ್ಲೂ ಭಾರತ ದೇಶದವರು, ಚೈನಾ ದೇಶದವರು ಭಯಪಡ್ತಾರೆ ಅಮೇರಿಕಾದವರು. ಯಾಕೆಂದರೆ ಇವ್ರನ್ನ ಅಲೋ ಮಾಡಿದ್ರೆ ಕುಟುಂಬ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ, ನಾವು ಇರೋಕ್ಕಾಗಲ್ಲ ಅಂತ ಭಾಳ ಜಾಗೃತಿಯಾಗಿರ್ತಾರೆ. 1 ವರ್ಷ ಇದ್ಬಿಟ್ಟು ಬಂದರು, ಆದರೂ ಸರಿ ಹೋಗಲಿಲ್ಲ ಆಕೆ. ಆವಾಗ ಇವ್ರು ಅಂತಾರೆ, ಸ್ವಾಮೀಜಿ ನೀವು ಹೇಳೋದೇ ಕರೆಕ್ಟು, ನೀವು ಹೇಳೋದೇ ಕರೆಕ್ಟು. ಯಾಕೆಂದರೆ ನಾವು ನಿಜವಲ್ಲೂ ಸಾಕಷ್ಟು ಕಷ್ಟಗಳು ಅನುಭವಿಸ್ತೀವಿ, ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ, ಆದರೆ ಕಷ್ಟವನ್ನೇ ಅನುಭವಿಸ್ತಾ ಇದ್ದೀವಿ. ಯಾಕಪ್ಪ ಈ ರೀತಿ ಆಯಿತು? ಇದು ಒಂದು ದುರ್ಗ. ಅಂದರೆ ಸುಖಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ, ಕಷ್ಟವನ್ನೇ ಅನುಭವಿಸ್ತಾ ಇದ್ದೀವಿ. ನಿಶ್ಚಿಂತೆಯಾಗಿರಬೇಕು ಅಂತ ಪ್ರಯತ್ನ ಮಾಡ್ತೀವಿ, ನಿಶ್ಚಿಂತೆಯಾಗಿರೋಕ್ಕೆ ಆಗ್ತಿಲ್ಲ, ಏನೋ ಒಂದು ಚಿಂತೆ ಹತ್ಕೊಳ್ತಾ ಇದೆ. ಮತ್ತು ಅಧ್ಯಾತ್ಮ ಮಾರ್ಗಕ್ಕೆ ಬರ್ತೀವಿ, ಇಲ್ಲಿ ಏನೋ ಸಾಧನೆ ಮಾಡೋಣ ಅಂತ ಹೋದರೆ ಸಾಧನೆಗೆ ಒಡ್ಡಿ ಬರುತ್ತೆ. ಸಿದ್ಧಾಂತ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಅದು ಅರ್ಥ ಆಗೋಲ್ಲ, ಹೌದಾ? ಇದು ಅಷ್ಟೇ ಅಲ್ಲ, ಯಾಕೆ ಹುಟ್ಟಿದ್ವಿ? ಅಯ್ಯೋ ಸ್ವಾಮಿ, ನಾನು ಬೇಕು ಅಂತ ಹುಟ್ಟಿದ್ರೆ ಯಾಕೆ ಹುಟ್ಟಿದ್ವಿ ಅಂತ ನೀವು ಪ್ರಶ್ನೆ ಹಾಕಿ ನಾವು ಸಮಾಧಾನ ಕೊಡ್ತೀವಿ. ನಡೀತು ಅಷ್ಟೇ, ನಾವು ಬೇಕಂತೇನು ಬಯಸಿಲ್ಲ. ನಾವು ಸ್ವತಂತ್ರ ಇದ್ದಿದ್ದಲ್ಲಿ ಮತ್ತು ಇನ್ನೆಲ್ಲ ಹುಡ್ತಾ ಇದ್ವಿ. ಇಲ್ಲೆಲ್ಲ ಈ ಕರೆನಳ್ಳಿಲಿ ಇಲ್ಲೆಲ್ಲ ಹುಡ್ತಿರ್ಲಿಲ್ಲ, ಇನ್ನೆಲ್ಲ ಹುಡ್ತಾ ಇದ್ವಿ. ನಮ್ಮ ಇಷ್ಟ ಪ್ರಕಾರ ನಡೆದಿಲ್ಲ. ಅಂದರೆ ಹುಟ್ಟು ನಮ್ಮ ಇಷ್ಟ ಪ್ರಕಾರ ನಡೆದಿಲ್ಲ, ಸಾವು ಅನ್ನೋತಕ್ಕ ನಮ್ಮ ಇಷ್ಟ ಪ್ರಕಾರ ಇಲ್ಲ, ಉಸಿರಾಡತಕ್ಕ ನಮ್ಮ ಇಷ್ಟ ಪ್ರಕಾರ ಇಲ್ಲ. ಯಾವುದಪ್ಪ ಇದಕ್ಕೆಲ್ಲ ಮೂಲ ಅಂದರೆ ಸಂಚಿತ ಕರ್ಮ. ಜನ್ಮಗಳು ಏನು ಸಂಚಿತ ಕರ್ಮ ಮಾಡಿದ್ವೋ ಅದರಿಂದ ಜನ್ಮ ಬರ್ತಾ ಇದೆ. ಸೊ ಆ ಸಂಚಿತ ಕರ್ಮ ಅನ್ನತಕ್ಕಂಥದ್ದು ಜನ್ಮಗಳಿಂದ ಕೂಡಾಕೊಂಡಿರೋದು ಇದೆ.
ಮತ್ತು ಈ ಜನ್ಮದಲ್ಲೂ ಮಾಡ್ತಾ ಇದ್ದೀವಿ. ಇಲ್ಲಿ ಮಾಡಿದಂಥ ಪಾಪ ಪುಣ್ಯ ಧರ್ಮ ಅಧರ್ಮ ಅದಕ್ಕೆ ಸೇರ್ಕೊಳ್ತಾ ಇರುತ್ತೆ. ಅದು ಯಾವತ್ತು ಖಾಲಿ ಆಗಬೇಕು? ಖಾಲಿ ಆಗೋದೇ ಇಲ್ಲ. ಖರ್ಚಾಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಖರ್ಚಾಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಎಷ್ಟು ಖರ್ಚಾಯಿತು ಎಷ್ಟು ಬೆಳೀತು ಗೊತ್ತಾಗಲ್ಲ, ಹೌದಾ? ಮತ್ತು ಇದನ್ನು ಕಳ್ಕೋಬೇಕಾದ್ರೆ ಅಂದರೆ ಆ ಸಂಚಿತ ಕರ್ಮವೇ ಪ್ರಾರಂಭವಾಗುತ್ತೆ. ಪ್ರಾರಂಭವಾಗಿ ಜನ್ಮ ಬರುತ್ತೆ. ಜನ್ಮದಲ್ಲಿ ಮತ್ತು ವ್ಯವಹಾರ ಮಾಡ್ತೀವಿ, ಮತ್ತೆ ಪಾಪ ಪುಣ್ಯ ಧರ್ಮ ಧರ್ಮವನ್ನು ಕಟ್ಕೊಳ್ತೀವಿ. ಈ ರೀತಿ ಮತ್ತೆ ಮತ್ತೆ ಜನ್ಮ, ಮತ್ತೆ ಮತ್ತೆ ಜೀವನ, ಮತ್ತೆ ಮತ್ತೆ ಕಷ್ಟ ಸುಖ ಅನುಭವಿಸ್ತಲೇ ಇದ್ದೀವಿ. ಈಗ ಈ ಎಕ್ಸಿಬಿಷನ್ಸ್ ಬಂದಾಗ ಅದೇನು ಗೈಂಟ್ ವೀಲ್ ಅಂತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ. ರಂಗಲ್ ರಾಟ್ನಮ. ರಂಗಲ್ ರಾಟ್ನಮ್ ಅನ್ನೋದು ತೆಲುಗು ಶಬ್ದ. ಕನ್ನಡ ಶಬ್ದ ಏನು ಹೇಳ್ತಾರೆ? ರಂಕಲ್ ರಾಟೆ ಅಂತಾರೆ. ಗೊತ್ತಾದ ಸರಿ ನಿಮಗೆ. ಈಗ ರಂಕಲ್ ರಾಟಿನಲ್ಲಿ ಕೂತ್ಬಿಟ್ಟಿದ್ವಿ. ಮೇಲಕ್ಕೆ ಹೋಗ್ಬೇಕಾದ್ರೆ ಹಾಯಾಗಿರುತ್ತೆ, ಕೆಳಗೆ ಇಳಿಬೇಕಾದ್ರೆ ಪ್ರಾಣ ಹೋಗೋ ಥರ ಇರುತ್ತೆ. ಹಾಯ್ ಅನಿಸುತ್ತೆ, ಹಬ್ಬ ಅನ್ಕೊಳ್ಳೋ ಅಷ್ಟೊತ್ತು ಪ್ರಾಣ ಹೋಗೋ ಥರ ಆಗುತ್ತೆ. ಇಳಿದು ಸಾಕಪ್ಪ ಅನಿಸುತ್ತೆ, ಹೌದಾ? ಈಗ ಅದನ್ನು ಕೂತ್ಬಿಟ್ಟಿದ್ವಿ. ಈಗ ಅದನ್ನು ತಪ್ಪಿಸ್ಕೋಬೇಕಾದ್ರೆ ಯಾರಿಗೆ ಕರಿಬೇಕು? ತಿರುಗಿಸ್ತಾ ಇರೋನ್ನೇ ಕರಿಬೇಕು. ನಮ್ಮ ಸೋದರ ಅವನು ಕರಿತೀನಿ, ಹೆಣ್ಣು ಕೊಟ್ಟು ಅವನು ಕರಿತೀನಿ, ಯಾರು ಇಲ್ಲ, ತಿರುಗಿಸ್ತಾ ಇರೋನ್ನೇ ಕರಿಬೇಕು. ಇಲ್ಲೂ ಅಷ್ಟೇ, ಈ ಸಂಸಾರ ಚಕ್ರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ಯಾರಿಗೆ ಕರಿಬೇಕು? ಹೆಣ್ಣು ಕೊಟ್ಟು ಮಾವ ಕೊಟ್ಟು ಆಗಲೇ ರಾಮಾಯಣ ಮಾಡಿದಾನೆ. ಯಾರಿಗೆ ಕರೆದು ಆಗಲ್ಲ. ಈ ಜಗತ್ತನ್ನು ಚಕ್ರನ ಯಾರು ತಿರುಗಿಸ್ತಾ ಇದ್ದಾರೋ, ಯಾವ ನಿರಾಕಾರ ತತ್ವ ಪರಮಾತ್ಮ ತಿರುಗಿಸ್ತಾ ಇದ್ದಾರೋ ಆ ಪರಮಾತ್ಮನೇ ಪ್ರಾರ್ಥನೆ ಮಾಡಬೇಕು. ಮಾಡಿದ್ರೆ ಆ ಸಂಚಿತ ಕರ್ಮ ಅನ್ನತಕ್ಕಂಥದ್ದನ್ನು ಮಚ್ಚಿತ್ತ ಸರ್ವದುರ್ಗಾಣಿ ಅಂದಾಗ ಆ ಸಂಚಿತ ಕರ್ಮ ಅನ್ನೋದು ಏನು ಅನೇಕ ಜನ್ಮ ಸಹಸ್ರ ಸಂಚಿತಮಪಿ ಸಮೂಲಂ ಕರ್ಮ ಕ್ಷಣ ಮಾತ್ರದೇವ ಭಸ್ಮೀಕರೋತಿ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದ ಉತ್ತಮಂ. ಈ ವಿದ್ಯೆನೇ ಭಾಳ ಪವಿತ್ರ, ನಮ್ಮನ್ನು ಭಾಳಷ್ಟು ಪವಿತ್ರ ಮಾಡಿಬಿಡುತ್ತೆ. ನಾನು ಹೇಳಿದ್ರೆ ಅದ್ಯಾರೋ ಎಂಥ ಪವಿತ್ರ చేసిందంటే ಚಪ್ಪಲೇ ಮತ್ತೆ ತಿಂಕಿ ಹೇಳೋದು ಅಲ್ಲ. ಅನೇಕ ಜನ್ಮ ಸಹಸ್ರ ಸಂಚಿತಮಪಿ, ಎಷ್ಟೋ ಜನ್ಮಗಳು ಮಾಡಿರ್ತಕ್ಕ ಸಂಚಿತ ಕರ್ಮ ಸಮೂಲಂ ಮೂಲ ಸಹಿತವಾಗಿ ಆ ಕರ್ಮವನ್ನು ಕ್ಷಣ ಮಾತ್ರದೇ ಭಸ್ಮೀಕರತಿ, ಒಂದು ಕ್ಷಣದಲ್ಲಿ ಇಲ್ಲ ಅನ್ನಿಸ್ಬಿಡುತ್ತೆ. ಮತ್ತೆ ಜನ್ಮ ಆನಂದವಾಗಿರ್ಬೋದು, ಹೌದಾ? ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಏನು ದುರ್ಗ ಅಂದರೆ ದೈವಋಣ, ಋಷಿ ಋಣ, ಮತ್ತು ಪಿತೃಋಣ, ಭೂತಋಣ ಇವೆಲ್ಲ ಇವೆ. ಈ ಋಣ ಅನ್ನತಕ್ಕಂಥ ನಾವು ಕಳ್ಕೋಬೇಕು, ಹೌದಾ? ಆದರೆ ಋಷಿ ಋಣ ಮುಗಿಬೇಕಂದ್ರೆ ವೇದಾಧ್ಯಯನ ನಡಿಬೇಕು. ಕನಿಷ್ಠ ಪಕ್ಷ ದಿವಸ ಒಂದು ಪಾರಾಯಣ ಮಾಡಬೇಕು. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಇದನ್ನಾದರೂ ಪಾರಾಯಣ ಮಾಡಬೇಕು, ಹೌದಾ? ಏನು ಮಾಡಲ್ಲ, ದೈವ ಋಣಕ್ಕೂ ಏನು ಮಾಡ್ತಿಲ್ಲ, ಹೌದಾ? ನೋಡಿ, ಸೂರ್ಯ ಯಾವ ಟೈಮ್ ಬರಬೇಕು ಆ ಟೈಮಿಗೆ ಬರ್ತಾನೆ, ಯಾವ ಟೈಮ್ ಮುಡಿಬೇಕು ಆ ಟೈಮಿಗೆ ಮುಡುಗ್ತಾನೆ. ಸೂರ್ಯನ ಬೆಳಕಲ್ಲಿ ಸಾಕಷ್ಟು ವ್ಯವಹಾರ ಮಾಡ್ಕೊಳ್ತೀವಿ. ಸೂರ್ಯನ ಬೆಳಕಿಗೆ ಚಾರ್ಜ್ ಏನು ಕೊಡ್ತೀವಿ? ಇಲ್ಲಿ ಎಲೆಕ್ಟ್ರಿಸಿಟಿ ತೆಗೆದಾಕ್ತಲೇ ಇರ್ತಾನೆ, ಅದು ಯಾಕೋ ಗೊತ್ತಿಲ್ಲ. ಬೀದಿ ಲೈಟ್ಗಳಲ್ಲಿ ಉರಿತಲೇ ಇರುತ್ತವೆ, ಇಲ್ಲಿ ಮನೆಗಳಿಗೆ ಮಾತ್ರ ತೆಗೆದಾಕ್ತಾನೆ. ಮತ್ತು ಬಿಲ್ ಮಾತ್ರ ಕರೆಕ್ಟಾಗಿ ಕಳಿಸ್ತಾನೆ. ಅಂದರೆ ಸೂರ್ಯನ ಬೆಳಕಿಗೆ ಯಾವ ಬಿಲ್ಲು ಕೊಡ್ತಿಲ್ಲ ನಾವು, ಹೌದಾ? ಆದರೂ ಕೂಡ ನಾವು ಪರಮಾತ್ಮ ಏನಾದ ನಮಗೆ ಕಮ್ಮಿ ಮಾಡಿ ಅನ್ನೋ ಇಲ್ಲ. ಮತ್ತು ನಾವು ಇಷ್ಟೆಲ್ಲ ಮಾಡ್ತೇನೆ. ಪೃಥ್ವಿ ಬೆಳಗ್ಗೆ ಎದ್ದು, ನಮ್ಮಲ್ಲಿ ಎದ್ದು ಯಾವ ರೀತಿ ಸಂಪ್ರದಾಯ, ಬೆಳಗ್ಗೆ ಎದ್ದರೆ ಪೃಥ್ವಿಗೆ ನಮಸ್ಕಾರ ಮಾಡಬೇಕು. ತಾಯಿ ವಿಧಿ ಇಲ್ಲದ್ರೆ ನಿಮ್ಮ ಮೇಲೆ ಕಾಲಿಡಬೇಕು, ಕ್ಷಮೆ ಇರಲಮ್ಮ ಅಂತ. ಇಷ್ಟೆಲ್ಲ ಅನುಕೂಲ ಮಾಡಿರೋದಕ್ಕೆ ನಾವೇನಪ್ಪ ಕೊಡ್ತಿದ್ದೀವಿ ಅಂದರೆ, ಸೊ ದೈವ ಋಣನೂ ಮುಗೀತಾ ಇಲ್ಲ, ಋಷಿ ಋಣನೂ ಮುಗೀತಾ ಇಲ್ಲ, ಪಿತೃಋಣ
ಹಾಂ, ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀವಿ. ಪೃಥ್ವಿ ಋಣ ಮುಗಿತಾ ಇಲ್ಲ, ಯಾವ ಋಣವನ್ನು ಸರಿಯಾಗಿ ನಾವು ಮುಗಿಸ್ತಾ ಇಲ್ಲ. ಈ ರೀತಿ ಇರಬೇಕಾದ್ರೆ ಈ ಋಣ ಸಂಪೂರ್ಣ ಮುಗಿದು ನಾವು ಮುಕ್ತರಾಗಬೇಕಾದ್ರೆ ಯಾವ ರೀತಿ ಅಂದರೆ ಮಚ್ಚಿತ್ತ, ನನ್ನಲ್ಲೇ ಯಾರ ಮನಸ್ಸನ್ನು ಇಟ್ಕೊಂಡಿಯಾರೋ, ನನಗೋಸ್ಕರ ಜೀವನ ಮಾಡ್ತಿರ್ತಾರೋ ಅವ್ರಿಗೆಲ್ಲ ಋಣಗಳಿಂದಲೂ ಮುಕ್ತಿ, ಎಲ್ಲ ಸಂಚಿತ ಕರ್ಮದಿಂದಲೂ ಮುಕ್ತಿ. ಅಷ್ಟೇ ಅಲ್ಲ, ಈ ಜನ್ಮದಲ್ಲಿ ಏನೇನು ಅನುಭವಿಸ್ಬೇಕು ಅಂತ ಶರೀರ ಬಂದಿದೆಯೋ ಅದರಿಂದಲೂ ಮುಕ್ತಿ. ಅದರಿಂದಲೂ ಮುಕ್ತಿ ಯಾವ ರೀತಿ? ಇವಾಗ ರಮಣ ಮಹರ್ಷಿಗಳಿಗೆ ಏನೋ ಕಾಯಿಲೆ ಬಂದಾಗ ಏನೋ ಅವ್ರು ಅನುಭವಿಸ್ತಿರ್ತಾರೆ, ಯಾರು ಕೇಳ್ತಾರಂತೆ, ಇವಾಗ ನಿಮ್ಗೆ ಈ ದುಃಖ ಇದೆಯೋ ಇಲ್ಲೋ ಅಂತ. ಹೌದಾ? ನಿಂಗೇನು ಅನಿಸುತ್ತಪ್ಪ? ನೋಡಿದ್ರೆ ನೀವು ದುಃಖ ಪಡ್ತಿದ್ದೀರಾ, ಪಟ್ಟಂತೆ ಇದೆ ಅಂತ. ಅವ್ರು ಹೇಳ್ತಾರೆ ನನಗೂ ಅಷ್ಟೇ, ಅಂತೆ ಕಂತೆ ಪಟ್ಟಂತೆ ಅಷ್ಟೇ ಹೊರತು. ಯಾಕೆ? ಶರೀರವೇ ನಾನಲ್ಲ ಅಂದಾಗ ಸ್ವಲ್ಪ ನೀವು ಯಾವುದನ್ನು ರೋಗ ಬಂದು ಔಷಧಿ ತಗೊಳ್ಳಿ, ನೆಗ್ಲೆಕ್ಟ್ ಮಾಡಬಾರ್ದು. ಸಾಕಷ್ಟು ಬೇಗ ತಗೊಳ್ಳೋದೇ ಒಳ್ಳೇದು ಈಗಿನ ಕಾಲಕ್ಕೆ. ಆದರೆ ಸ್ವಲ್ಪ ಯೋಚನೆ ಮಾಡಿ. ಈಗ ಬೆನ್ನೋವು, ಹೌದಾ, ಅಥವಾ ಕಾಲು ನೋವು ಅಥವಾ ತಲೆನೋವು, ಯಾವುದನ್ನು ನೋವು ಬರಲಿ, ನಾವೇನು ಮಾಡ್ತೀವಿ? ಅಯ್ಯೋ ನನಗೆ ಹೀಗಾಗೋಯ್ತು, ನನ್ನ ಗತಿ ಇಷ್ಟೇನೆ ಅಂತ ಶುರು ಮಾಡ್ತೀವಿ. ಅಲ್ಲ, ಎಲ್ಲಿದೆ ನೋವು? ಕಾಲಲ್ಲಿ ಎಲ್ಲೋ ಒಂದು ಕಡೆ ಇದೆ. ಡಾಕ್ಟರ್ ಹೋದರೆ ಡಾಕ್ಟರ್ ಐ ಆಮ್ ಇನ್ ಪೈನ್ಸ್, ನಾನೇ ನೋವಲ್ಲಿದ್ದೀನಿ ಅಂತೀವಿ. ಅವ್ರೇನು ಮಾಡ್ತಾರೆ? ನಾನೇ ನೋವಲ್ಲಿದ್ದೀನಿ ಅಂದಾಗ ತಲೆಗೊಂದು ಇಂಜೆಕ್ಷನ್ನು, ಪಾದಕ್ಕೊಂದು ಇಂಜೆಕ್ಷನ್ ಹಾಕ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗೋಣಲ್ಲ. ಯಾಕೆ? ನಾನೇ ನೋವು ಅಂದಾಗ ತಲೆಗೊಂದು ಪಾದಕ್ಕೊಂದು, ಮುಗಿತಲ್ಲ ಕತೆ. ಎಲ್ಲಿ ನೋವು ಅಂತಾರೆ, ಹೌದಾ? ಅವಾಗೇನು ಮಾಡ್ತೀವಿ? ಕಾಲು ನೋವು ಅಂತೀವಿ. ನಾನೇ ನೋವಿನಲ್ಲಿ ಇದ್ದೀವಿ ಅಂತ ಹೋದವರು ಇವಾಗ ಕಾಲು ನೋವು ಅಂತೀವಿ. ಕಾಲು ನೋವು 2 ಕಾಲು ನೋವುತ್ತಾ? ಇಲ್ಲ ಇಲ್ಲ ಇಲ್ಲ, ಒಂದೇ ಕಾಲು. ಯಾವ ಕಾಲು? ಎಡಗಾಲು. ಎಡಗಾಲು ತೊಡೆಯಿಂದ ಪಾದದ ತನಕ ನೋವುತ್ತಾ? ಇಲ್ಲ ಇಲ್ಲ ಡಾಕ್ಟ್ರ್, ಅಷ್ಟಿಲ್ಲ. ಮತ್ತೆ ಎಲ್ಲಿದೆ? ಅವರು ಪ್ರೆಸ್ ಮಾಡ್ತಾರೆ, ಇಲ್ಲಿದೆಯಾ ಇಲ್ಲಿದೆಯಾ? ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಇದೆ ಅಂತೀವಿ. 80 kg ಶರೀರದಲ್ಲಿ ಎಲ್ಲೋ ಒಂದು ಕಡೆ ಇದೆ ನೋವು, ಅದನ್ನು ಇಡೀ ಶರೀರಕ್ಕೆ ಹಾಕ್ಕೊಂಡು ಮನಸ್ಸು ಬುದ್ಧಿ ಆತ್ಮಕ್ಕೆ ಹಾಕ್ಕೊಂಡು ದೇವ್ರು ನಂಗೆ ಹೀಗೆ ಮಾಡಿಬಿಟ್ಟ ಅಂತೀವಿ. ಇಲ್ಲಿ ಪರಮಾತ್ಮಲ್ಲಿ ನಾವು ಮನಸ್ಸನ್ನು ಇಟ್ಕೊಂಡು ಈ ಥರ ಶ್ರವಣ ಮಾಡಿದ್ರೆ, ನಿದ್ದೆ ಮಾಡಿದಿರ ಕೇಳಿದ್ರೆ, ಯಾಕೆ ಕಣ್ಣು ಮುಚ್ಕೊಂಡು ತೂಕೊಳ್ತೇವೆ, ನಿದ್ದೆ ಮಾಡಿದಿರ ಕೇಳಿದ್ರೆ ಆಗ ಶರೀರದಲ್ಲಿ ನೋವಿದ್ರೂ ಅದನ್ನು ವಿಷೀಕರಿಸಿ ನೋಡ್ತೀವಿ. ವಿಷೀಕರಿಸಿ ಅಂದರೆ ನಾನು ಹೇಳಿದ್ದೆ, ಅದ್ಯಾವುದು ಜೈನ್ ಫಿಲಾಸಫರು ಶಿಷ್ಯನ ಬೆಟ್ಟ ಕತ್ತರಿಸ್ಬಿಡ್ತಾರೆ. ಅಂದರೆ ಅವರು ಇರೋದು ಒಂದೇ, ಎರಡನೇ ವಸ್ತು ಇಲ್ಲ, ಇರೋದು ಒಂದೇ, ಎರಡನೇದಿಲ್ಲ ಅಂತ ಹೇಳ್ತಿರ್ತಾರೆ. ಅವರೆಲ್ಲೋ ಆಚೆ ಹೋಗಿದ್ದಾರೆ ಅಂತ ನನ್ನಂಥ ಶಿಷ್ಯ ಒಬ್ಬ ಮೂರ್ಖ ತಮಾಷೆ ಮಾಡ್ತಿರ್ತಾನೆ. ಇರೋದು ಒಂದೇ, ಎರಡನೇದಿಲ್ಲ, ಇರೋದೊಂದೇ, ಎರಡನೇದಿಲ್ಲ ಅಂತ. ಗುರುಗಳು ನೋಡ್ತಾರೆ ಕಿಟಕಿನಲ್ಲಿ ಬಂದು, ಅಯ್ಯೋ ಮೂರ್ಖ, ಎಂತ ಉನ್ನತ ಅಂತ ತತ್ವನ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ತೀರಾ, ನನಗೆ ಹಾಸ್ಯ ಮಾಡ್ತಾ ಇದ್ದೀರಾ, ಹೇಗೆ ಹೇಳೋದು ಇವರಿಗೆ, ಯಾಕೆ ಹೇಳಿದ್ರೆ ಅರ್ಥವಾಗುತ್ತೆ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಚಾಕು ತಗೊಂಬಂದು ಹಿಂದ್ಗಡೆಯಿಂದ ಗೊತ್ತಿದ್ದೀರ ಬಂದು ಆ ಬೆಸ್ಟ್ ಕತ್ತರಿಸ್ಬಿಡ್ತಾರೆ. ಚಕ್ ಅಂತ ಹೊಡಿತಾರೆ, ಕೆಳಗೆ ಬಿದ್ದೋಗುತ್ತೆ. ಅಯ್ಯೋ ಅಂತಾನೆ, ಅಯ್ಯೋ ಅಂದ್ಬೇಡ, ಸ್ವಲ್ಪ ಸಮಾಧಾನ ನೋಡು, ಎಲ್ಲಿಗೆ ಏಟು ಬಿದ್ದಿದೆ ನೋಡು. ನೋಡ್ತಾನೆ ಬೆಟ್ಟಿಗೆ ಏಟು ಬಿದ್ದಿದೆ, ಆ ಬೆಟ್ಟನ್ನು ನೋಡ್ತಿರ್ತಕ್ಕಂಥ ಕಣ್ಣಿಗೂ ಏಟು ಬಿದ್ದಿಲ್ಲ, ತಲೆಗೆ ಏಟು ಬಿದ್ದಿಲ್ಲ, ಇಡೀ ಶರೀರಕ್ಕೆ ಎಲ್ಲೂ ಏಟು ಬಿದ್ದಿಲ್ಲ. ಅಷ್ಟೇ ಅಲ್ಲ, ಮನಸ್ಸಿಗಂತೂ ಆ ಕತ್ತಿ ಆ ಚಾಕು ತಗಲಿಲ್ಲ, ಬುದ್ಧಿಗೂ ತಗಲಿಲ್ಲ. ಬುದ್ಧಿನೂ ಯಾವುದಾದ್ರು ನೋಡ್ತಿದೆಯೋ, ಬುದ್ಧಿನೂ ಯಾವುದಾದ್ರು ನೋಡ್ತಿದೆ ಅಂದಾಗ ಅರ್ಥ ಆಗೋದು ಕಷ್ಟ ನಿಮ್ಗೆ. ಆದರೆ ಒಂದು ಮಾತು ನೀವು ಗಮನಿಸ್ಕೊ, ಚಿಕ್ಕ ಹುಡುಗ ಆಗಲಿ ಯಾರೇ ಆಗಲಿ, ಯು ಡೋಂಟ್ ನೋ ಡ್ಯಾಡಿ, ಮಮ್ಮಿ ಯು ಡೋಂಟ್ ನೋ ಅಂದರೆ ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ, ನನಗೆ ಬುದ್ಧಿ ಇದೆ ನಿನಗೆ ಬುದ್ಧಿ ಇಲ್ಲ ಅಂತೆಲ್ಲ ಹೇಳ್ತಾರೋ ಇಲ್ಲೋ. ನಿನಗೆ ಬುದ್ಧಿ ಅಂತ ಯಾಕೆ ಗೊತ್ತು? ನನ್ನ ಬುದ್ಧಿ ನನಗೆ ಗೊತ್ತು ಅಂದಾಗ ಬುದ್ಧಿನೂ ನೋಡತಕ್ಕಂಥ ಯಾವುದೋ ಒಂದಿದೆ, ಅದಕ್ಕೆ ಚಾಕು ತಗಲ್ತೋ ಇಲ್ಲ. ಆವಾಗ ಅವ್ರ ಪಾದ ಮೇಲೆ ಬಿದ್ದು, ಗುರು ಪಾದದ ಮೇಲೆ ಬಿದ್ದು, ಧನ್ಯೋಸ್ಮಿ, ಇವತ್ತು ಅರ್ಥ ಆಯ್ತು ನೀವು ಹೇಳಿದ್ದು ಅಂತಾನೆ. ಅಂದರೆ
ನಾವು ಶರೀರವನ್ನು ವಿಷೀಕರಿಸಿ ನೋಡಬೇಕು. ರೋಗ ಬಂದರೆ ಔಷಧಿ ತಗೊಳ್ಳಿ, ಬೇಡ ಅಂತಲ್ಲ, ಅದು ಎಲ್ಲಿದೆ ರೋಗ ಅಂತ ನೋಡಿದಾಗ ಶರೀರದಲ್ಲಿ ರೋಗ ಇದೆ, ನನಗೆ ಸಂಬಂಧ ಇಲ್ಲ ಅನ್ನತಕ್ಕಂಥ ನಮ್ಗೆ ಅರ್ಥ ಆದರೆ ಈ ಶರೀರದಲ್ಲಿ ಅನುಭವಿಸ್ತಕ್ಕಂಥ ಕಷ್ಟ, ಜನ್ಮ ಜನ್ಮಗಳು ಏನೇನು ಮಾಡಿದ್ದು ಆ ಸಂಚಿತ ಕರ್ಮ ಮತ್ತು ದೈವಋಣ, ಪಿತೃಋಣ, ಋಷಿಋಣ ಎಲ್ಲವನ್ನೂ ಪರಮಾತ್ಮ ನಮ್ಮ ಮನಸ್ಸು ಲಗ್ನವಾದರೆ, ಪರಮಾತ್ಮ ಮನಸ್ಸಿದ್ರೆ ಎಲ್ಲವನ್ನು ತೊಳೆದುಬಿಡ್ತಾನೆ. ಅದನ್ನು ಮಚ್ಚಿತ್ತ ಸರ್ವದುರ್ಗಾಣಿ ಸರ್ವಾಣಿ ದುಸ್ತರಾಣಿ ಸಂಸಾರ ಹೇತು ಜಾತಾನಿ ಮತ್ಪ್ರಸಾದ ತರಿಷಸಿ. ನನ್ನ ಒಂದು ಪ್ರಸಾದ ಅಂದರೆ ಪರಮಾತ್ಮ ಸ್ವರೂಪನ ಅರ್ಥ ಮಾಡಿಕೊಡ್ತಕ್ಕಂಥದ್ರಲ್ಲಿ ಎಲ್ಲವೂ ನಂದಲ್ಲ, ಯಾವುದು ನನಗಿಲ್ಲ ಅನ್ನತಕ್ಕಂಥ ಅರ್ಥವಾಗುತ್ತೆ. ಅಥ ಚೇತ್ ಯದಿತ್ವಂ ಮದುಕ್ತಂ ಅಹಂಕಾರಾತ್. ನೋಡಿ ಕೃಷ್ಣ ಪರಮಾತ್ಮ ಸ್ವಲ್ಪ ಚೆನ್ನಾಗಿ ಕೇಳಿ. ನಿನಗೆ ಯಾಕೆ ಅರ್ಜುನ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ, ಯಾಕೆಂದರೆ ಭಕ್ತೋಸ್ಮೇ ಸಖಾಚೇತಿ, ನೀನು ನನ್ನ ಭಕ್ತ, ನನ್ನ ಮಿತ್ರ, ಅದಕ್ಕೋಸ್ಕರ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ 4ನೇ ಅಧ್ಯಾಯದಲ್ಲೇ ಹೇಳ್ತಾರೆ. ಹೌದಾ? ನಮೇ ಭಕ್ತ ಪ್ರಣಶ್ಯತಿ ಅಂತ ಮತ್ತೆ 9ನೇ ಅಧ್ಯಾಯದಲ್ಲಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಿಗೆ ನಾಶ ಅನ್ನತಕ್ಕಂದಿಲ್ಲ ಅಂತ ಹೇಳಿ, ಇಲ್ಲಿ ನನ್ನ ಮಾತನ್ನು ಅಹಂಕಾರದಿಂದ ನೀನು ತಿರಸ್ಕಾರ ಮಾಡಿದ್ರೆ, ಅರ್ಥ ಮಾಡ್ಕೊಳ್ದಿರ ಇದ್ದರೆ ನಾಶ ಆಗ್ತೀಯ ಅಂತಾನೆ. ಅಲ್ಲಿ ನನ್ನ ಭಕ್ತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಾನೆ. ನನ್ನ ಭಕ್ತನಿಗೆ ಯಾವತ್ತೂ ನಾಶ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಮತ್ತೆ ಅರ್ಜುನ ನೀನು ಅಹಂಕಾರದಿಂದ ನನ್ನ ಮಾತನ್ನು ತಿರಸ್ಕಾರ ಮಾಡಿದರೆ ನಾಶ ಹೊಂತೀಯ ಅಂತಾನೆ. ಮತ್ತು ಯಾಕಪ್ಪ ಅಲ್ಲಿ ಭಕ್ತ ಅಂತ ಒಪ್ಕೊಂಡ, ನನ್ನ ಭಕ್ತರಿಗೆ ನಾಶ ಇಲ್ಲ ಅಂದ, ಇಲ್ಲಿ ಯಾಕೆ ಹೀಗೆ ಹೇಳ್ತಾನೆ ಅಂದರೆ, ಹೌದು ಭಕ್ತಿ ಇತ್ತು, ಹೌದಾ, ಅದಕ್ಕೋಸ್ಕರ ಹೇಳಕ್ಕೆ ಶುರು ಮಾಡಿದೆ. ಕೇಳ್ತಾ ಕೇಳ್ತಾ ಏನಾಗುತ್ತೆ, ಅಹಂಕಾರ ತೆಗೆದುಹಾಕೊಂಡು ಪರಮಾತ್ಮಲ್ಲಿ ಇನ್ನೂ ನಾವು ಭಕ್ತಿ ಜಾಸ್ತಿ ಆಗೋಕ್ಕಿಂತ ಜಾಸ್ತಿಯಾಗಿ ಏನಪ್ಪ ಆಗುತ್ತೆ ಅಂದರೆ, ನನಗೆ ಗೊತ್ತು ಬಿಡು, ಇದು ಅಹಂಕಾರ ಅನ್ನತಕ್ಕಂಥ ತೆಗೆದುಹಾಕೋಬೇಕು. ಆದರೆ ನನಗೆ ಚೆನ್ನಾಗಿ ಗೊತ್ತಾಯಿತು, ಈ ಎಲ್ಲೆಲ್ಲೋ ಮನಸ್ಸು ಕೇಳಿ, ಗಮನ ಇಟ್ಟು ಕೇಳಿ. ಅಹಂಕಾರ ಅನ್ನತಕ್ಕಂಥ ಬಿಟ್ಟು ನೀನು ಅರ್ಥ ಮಾಡ್ಕೊಳ್ತೀರ ಇದ್ದರೆ ಅಂದೇನರ್ಥ, ಕೇಳ್ತಾ ಕೇಳ್ತಾ ನಮಗೇನಾಗುತ್ತೆ, ಶ್ರದ್ಧೆ ಬೆಳಿಬೇಕು. ಇವಾಗ ನಿಮ್ಮ ಮುಖವನ್ನು ನಾನು ಭಾಳ ಸಲ ಹೇಳಿರ್ತೀನಿ, ಎಷ್ಟು ಸಲ ನೋಡ್ಕೊಂಡಿದ್ದಾರೆ ಕನ್ನಡಿನಲ್ಲಿ. ನಿಮ್ಮ ಮುಖ ನೋಡ್ಕೋಬೇಕು ಅಂತ ನಿಮ್ಗೆ ಇನ್ನೂ ಆಸಕ್ತಿ ಜಾಸ್ತಿ ಇರುತ್ತೋ, ಅಯ್ಯೋ ನೋಡ್ಕೊಂಡಿದ್ದೀನಿ ಬಿಡು, ದಿವಸ ಆಯ್ತು ನೋಡ್ಕೊಳ್ಳೋದು ಇದನ್ನು, ಈ ಮುಖನ, ಬೇಸರ ಬರುತ್ತಾ? ಎಷ್ಟು ನೋಡ್ಕೊಂಡು ಸಾಲದು, ಎಲ್ಲ ಅಲಂಕಾರ ಮಾಡ್ಕೊಳ್ತಾರೆ. ಮತ್ತು ಕಾರಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ಲಿ ಕಂಡಿದ್ದು ಒಂಥರ ಈಗಂತಾರೆ, ಇಷ್ಟೊತ್ತು ನೋಡ್ಕೊಂಡಿದ್ಯಾ, ಮತ್ತೆ ಯಾಕೆಂದರೆ ಅದೇ ರೀತಿ ಶಾಸ್ತ್ರವನ್ನು ನಾವು ಕೇಳಿ ಅರ್ಥ ಮಾಡ್ಕೊಳ್ತಾ ಇದ್ದರೆ ಎಷ್ಟು ಮಟ್ಟಿಗೆ ಆ ಸ್ವರೂಪ ನಮ್ಗೆ ಅರ್ಥ ಆದರೆ ಅಷ್ಟು ಆನಂದ. ಬೇಸರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೇಸರ ಬಂದಿದೆ ಅಂದರೆ ಅರ್ಥ ಆಗಿಲ್ಲ. ಕನ್ನಡಿ ಮೇಲೂ ಬೇಸರ ಬರಲ್ಲ, ನಮಗೆ ಬರುತ್ತೋ, ಮತ್ತು ಮುಖದ ಮೇಲೆ ಬೇಸರ ಬರಲ್ಲ. ಅದೇ ರೀತಿ ಹೇಳೋರ ಮೇಲೆ ಬೇಸರ ಬಂತು ಹೇಳಿದ ಅರ್ಥ ಆಗಲಿಲ್ಲ. ಒಂದು ವೇಳೆ ಅವ್ರ ಸ್ವರೂಪದ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂದರೆ ಅದು ಬೇರೆ. ಸ್ವರೂಪ ಚಿಂತನೆ ಹೇಳ್ತಾ ಎಲ್ಲೋ ಇದೆ ಮನಸ್ಸುಗಳು. ಸ್ವರೂಪ ಚಿಂತನೆ ಹೇಳ್ತಾ ಆ ಸ್ವರೂಪದ ಕಡೆ ಹೋಗಲೇನ ನಾವು, ಹೌದಾ? ಅವಾಗೇನಾಗುತ್ತೆ, ಹೇಳೋರ ಮೇಲೆ ಬೇಸರ, ಕೇಳಿರೋದು ಇದೆಲ್ಲ ನೋಡ್ಕೊಂಡಿರೋ ಮುಖನೇ ಇನ್ನೆಷ್ಟು ಸಲ ನೋಡ್ಕೊತೀಯ ಅಂತ ಯಾವತ್ತೂ ಅನಿಸಿದ್ಯೋ? ಇಲ್ಲೂ ಅಷ್ಟೇ. ಆ ಥರ ಬೇಸರ ಅಂತ ಆದರೆ ಕೇಳ್ತಾ ಏನಾಗುತ್ತೆ, ಅಯ್ಯೋ ಇದನ್ನು ಎಲ್ಲ ನಾವು ಕೇಳಿರೋದನ್ನು ಅಹಂಕಾರ ಬೆಳೆಯುತ್ತೆ. ಇದು ಒಂದು. ಎರಡನೇದು, ಕೇಳತಕ್ಕಂಥವ್ರು ಕೃಷ್ಣ ಪರಮಾತ್ಮ ಏನು ಹೇಳ್ತಾರೋ ಅದು ಬಿಟ್ಬಿಟ್ಟು ಈ ಲೌಕಿಕ ಅನುಕೂಲ ಆಗುತ್ತೆ ಅಂದ್ಕೊಳ್ತಾರೆ.
ಆಗುತ್ತಿಲ್ಲ ಅಂತಲ್ಲ. ಪುಣ್ಯ ಕಾರ್ಯ ಆದಾಗ ಸ್ವಲ್ಪ ಲೋಕಕ್ಕೆ ಅನುಕೂಲ ಆಗ್ಬೋದು. ಆದರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ಎಲ್ಲೋ ಒಂದು ಕಡೆ ಪ್ರವಚನ ಮಾಡ್ತಿದ್ದೆ ನಾನು, ಊರ ಹೆಸರದೆಲ್ಲ ಹೇಳೋದು ಬೇಡ. ಅವ್ರು ಯಾರೋ ಬಂದು ಕೂತ್ಕೊಳ್ಳಿ, ಆಮೇಲೆ ನೀಡಿ ಅಂತ. ಕೂತ್ಕೊಳ್ಳಿ, ಕುಡಿ ಅಲ್ಲೇ ಕುಡಿ. ಅವ್ರು ಯಾರೋ ಬೆಳಗ್ಗೆ ಹೊತ್ತು ಬ್ರಹ್ಮಸೂತ್ರ ನಡೀತಿತ್ತು, ಸಂಜೆಗೆ ಭಗವದ್ಗೀತೆ ರೆಕಾರ್ಡ್ ಮಾಡ್ಕೊಳ್ತಿದ್ರು. ಬೆಳಿಗ್ಗೆ ಸಾಯಂಕಾಲ ಎಲ್ಲ 10 ದಿವಸ ಪ್ರೋಗ್ರಾಮ್ ರೆಕಾರ್ಡ್ ಮಾಡ್ಕೊಂಡು ಹೋದರು. ಮತ್ತು ಇನ್ನೊಂದು ಸಲ ನಾನು ಅದೇ ಊರಿಗೆ ಹೋದಾಗ ಅವರು ಬಂದಿದ್ದರು, ಲಂಡನ್ನಲ್ಲೆಲ್ಲೋ ಇದ್ದರು, ಬಂದಿದ್ದರು. ಅದು ಪ್ರವಚನಕ್ಕೆ ಬರಲಿಲ್ಲ. ನಾನು ಕೇಳಿದೆ, ಅಷ್ಟೊಂದು ಆಸಕ್ತಿ ಇತ್ತು, ಇಲ್ಲೇ ಬಂದಿಯಾರ ಈ ಸಲ, ಯಾಕೆ ಬರಲಿಲ್ಲ ಪ್ರವಚನಕ್ಕೆ ಅಂದರೆ, ಲಾಸ್ಟ್ ಟೈಮು ಅಷ್ಟು ಬ್ರಹ್ಮಸೂತ್ರ ರೆಕಾರ್ಡ್ ಮಾಡ್ಕೊಂಡು ಹೋದ್ರು, ಭಗವದ್ಗೀತೆ ರೆಕಾರ್ಡ್ ಮಾಡ್ಕೊಂಡು ಹೋದ್ರು. ಇಷ್ಟಾದ್ರೂ ಅವ್ರ ಶ್ರೀಮತಿಯವ್ರಿಗೆ ಕ್ಯಾನ್ಸರ್ ಇತ್ತು, ಅವ್ರು ಹೋಗ್ಬಿಟ್ರು. ನಾವು ಕ್ಯಾನ್ಸರ್ ಮೇಲಾಗುತ್ತೆ ಅಂತ ಶ್ರವಣ ಮಾಡಿದ್ವಿ, ನಿಜವಾಗ್ಲೂ ಹೀಗೆ ಹೇಳಿದ್ರು, ಕ್ಯಾನ್ಸರ್ ಮೇಲಾಗುತ್ತೆ ಅಂತ ಶ್ರವಣ ಮಾಡಿದ್ವಿ. ಏನಾಯ್ತು? ಅಸೋಚಾನನ್ನೋಚಸ್ತಂ ಪ್ರಜ್ಞಾವಾದಾಂಶ ಭಾಷೆ. ಅಪ್ಪ, ಯಾರಿಗೂ ನೀನು ಗೋಳಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಚ್ಚೇ ವಾಸಂ ಜಾತ ನಾಸಂ ನತ್ತಂ ನೇಮೇ ಜನಾಧಿಪ ನಚೈವ ನ ಭವಿಷ್ಯಾಮ ಸರ್ವೇ ವಯಮತಃ ಪರಂ. ಯಾರು ಹುಟ್ಟು ಇಲ್ಲ, ಸಾಯೋದು ಇಲ್ಲ, ಯಾರಿಗೂ ಗೋಳಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನ್ರಿ ಎಲ್ಲ ಹುಟ್ಟಿ ಸಾಯ್ತು ನೋಡ್ತಿದ್ದೀವಿ ಅಂದರೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ದೇಹಿನೋ ಅಸ್ಮಿನ್ಯತ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತರ್ತನ ಮುಖ್ಯತಿ. ಬಾಲ್ಯ, ಯೌವನ, ವೃದ್ಧಾಪ್ಯ ಅನ್ನತಕ್ಕಂಥ ಬರುತ್ತೆ ನಮಗೆ. ಬಾಲ್ಯ ಆಯಿತು, ಯೌವನ ಆಯಿತು, ವೃದ್ಧಾಪ್ಯನೂ ಬಂತು. ಇನ್ನು ನಮ್ಮ ಬಗ್ಗೆ ಒಬ್ಬರೇ ವೆಯ್ಟ್ ಮಾಡ್ತಿದ್ದಾರೆ. ಯಾರು? ನಮ್ಮ ಕಡೆಗೆ ಯಮಧರ್ಮರಾಜ ಅವ್ರು ಮಾತ್ರ ನೋಡ್ಬೇಕಷ್ಟೆ, ಮನೆಗಿರೋದು ಯಾರು ನೋಡಲ್ಲ. ಆದ್ರೂ ನಾನು ಅನ್ನತಕ್ಕ ಬದಲಾವಣೆ ಆಗಿದೆಯೋ? ಬಾಲ್ಯ ಹೋಯಿತು, ಯೌವನ ಹೋಯಿತು, ವೃದ್ಧಾಪ್ಯ ಬಂತು, ಆ ನಾನು ಅನ್ನತಕ್ಕ ಬದಲಾವಣೆ ಆಗಿದೆಯೋ ಅಂದರೆ ಇಲ್ಲ. ತಥಾ ದೇಹಾಂತರ ಪ್ರಾಪ್ತಿ. ಅದೇ ರೀತಿ ಮತ್ತೊಂದು ಶರೀರಕ್ಕೆ ಹೋದ್ರೂ ನೀನು ಸಾವು ಅನ್ನತಕ್ಕಂಥದ್ದು ಇಲ್ಲ. ಆ ಸಾವಿನ ಭಯ ಅನ್ನತಕ್ಕಂಥ ದುರ್ಗ ಏನಿತ್ತೋ ಅದನ್ನು ದಾಟ್ತೀಯ ನೀನು. ಆದರೆ ಅಹಂಕಾರದಿಂದ ನನ್ನ ಮಾತನ್ನು ತಿರಸ್ಕಾರ ಮಾಡಿದ್ರೆ ಆಗ ನಾಶ ಹೊಂದ್ತೀಯ. ಅಂದರೆ ಕೇಳಿ ಶ್ರದ್ಧೆ ಬೆಳೆಸ್ಕೋಬೇಕೆ ಹೊತ್ತು ಶ್ರದ್ಧೆಯನ್ನು ಕಳ್ಕೊಳ್ತಾ ಹೋದರೆ ಪ್ರಯೋಜನ ಇಲ್ಲ. ಇಲ್ಲೂ ಅಷ್ಟೇ, ಅರ್ಜುನನ ಮೊದಲು ಭಕ್ತ ಅಂತ ಒಪ್ಕೊಂಡು ಭಕ್ತನಿಗೆ ನಾಶ ಇಲ್ಲ ಅಂತ ಹೇಳಿ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಅಹಂಕಾರದ ನನ್ನ ಮಾತನ್ನು ತಿರಸ್ಕಾರ ಮಾಡಿದ್ರೆ ಅಂತ. ಇಲ್ಲೂ ಅಷ್ಟೇ, ನೀವೆಲ್ಲ ಭಕ್ತರು ಅಂತ ಒಪ್ಕೊಂಡು ನೀವೆಲ್ಲ ನಿಜವಾಗ್ಲೂ ಆನಂದವಾಗಿ ಜೀವನ ಮಾಡಬೇಕು ಅನ್ನತಕ್ಕಂಥ ಮಹತ್ತರವಾದ ಉದ್ದೇಶದಿಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀರಿ. ಈ ಏನನ್ನ ಹೇಳ್ಕೊ, ನಮ್ಮ ಕಥೆ ನಮ್ಮದು. ನಿದ್ದೆ ಮಾಡೋರು ಮಾಡ್ತೀವಿ, ಎಲ್ಲ ನೋಡೋರು ನೋಡ್ತೀವಿ. ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನಷ್ಟ ಪಡ್ತೀಯ. ಏನಪ್ಪ ನಷ್ಟ? ಮನುಷ್ಯ ಜನ್ಮ ಅನ್ನತಕ್ಕ ಬಂದಿದೆ, ದುಡ್ಡು ಕಾಸು ನಷ್ಟ ಆಗುತ್ತೆ ಅಂತಲ್ಲ, ಮನುಷ್ಯ ಜನ್ಮ ಅನ್ನತಕ್ಕ ಬಂದಿದೆ. ಈ ಜನ್ಮದಲ್ಲಿ ಪರಮಾತ್ಮ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು, ನೀನು ಮಾಡ್ಕೊಳ್ಳಿಲ್ಲ, ಪರಮಾತ್ಮ ಕಡೆ ತಿರುಗಲಿಲ್ಲ, ಅಹಂಕಾರ ನನ್ನ ಮಾತನ್ನು ತಿರಸ್ಕಾರ ಮಾಡಿದೆ. ಮತ್ತೆ ಇನ್ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ. ಮತ್ತೆ ಮನುಷ್ಯ ಜನ್ಮ ಬರಬೇಕಾದ್ರೆ ಇನ್ನೆಷ್ಟು ಜನ್ಮಗಳು ಬೇಕೋ. ಅಂದರೆ ಒಂದು ಪವಿತ್ರವಾಗತಕ್ಕಂಥ ಜೀವನವನ್ನು ಹಾಳು ಮಾಡ್ಕೊಳ್ತೀಯ. ಆದ ಕಾರಣ ಅರ್ಜುನ, ಅಹಂಕಾರದ ತಿರಸ್ಕಾರ ಮಾಡಬೇಡ, ಮನಸ್ಸಿಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಅಹಂಕಾರನ ಪಕ್ಕಕ್ಕಿಡು. ಆಗ ಎಲ್ಲ ಜೀವನದಲ್ಲಿರ್ತಕ್ಕ ಎಲ್ಲ ದುರ್ಗಗಳನ್ನು ದಾಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣ